ಅಂಗಾಂಗಗಳನ್ನು ವರ್ಣನೆ ಮಾಡಬೇಕಾದರೆ ಮೊದಲು ಮಸ್ತಕವನ್ನು ವರ್ಣನೆ ಮಾಡಿ ಮಸ್ತಕದಿಂದ ಕೆಳಗಿನ ಅಂಗಾಂಗಗಳನ್ನು ವರ್ಣನೆ ಮಾಡುತ್ತಾ ಪಾದದವರೆಗೆ ಬರುತ್ತಾರೆ. ಆದ್ದರಿಂದ ಮುಂದಿನ ಪದ್ಯದಿಂದ ಮೊದಲು ಪರಮಾತ್ಮನ ಮಸ್ತಕ, ಅನಂತರ ಮುಖವನ್ನು ವರ್ಣನೆ ಮಾಡುತ್ತಾರೆ. ಆಯ್ತು ರೀ. ಅಲ್ಲಿಗೆ ಮತ್ತೊಬ್ರಿಗೆ ಕೊಡ್ರಿ. ಇದ್ರ ಅರ್ಥ ಏನ್ ಹೇಳ್ರಿ, ನಿಮ್ ಮಾತಿನೊಳಗೆ ಹೇಳ್ರಿ, ನಿಮ್ ಮಾತಿನೊಳಗ ಅದ್ರ ಅರ್ಥ ಹೇಳ್ರಿ. ಪರಮಾತ್ಮನಿಗೆ ಜಯ ಜಯ ಜಯವಾಗಲಿ ಜಯವಾಗಲಿ ಅಂತ ಅಂದ್ರೆ ಏನಪ್ಪಾ ಅರ್ಥ ಅಂತಂದ್ರೆ, ಪರಮಾತ್ಮಗೇನು ಜಯ ಆಗ್ಬೇಕಾಗಿಲ್ಲ, ಅವನು ಯಾವಾಗ್ಲೂ ನಿತ್ಯ ಸ್ವರೂಪನೇ. ಏನು ಅವನು ವ್ಯಾಪಕವಾಗಿರ್ತಾನೆ, ಸರ್ವತ್ರದಲ್ಲಿ ವ್ಯಾಪಕನಾಗಿ ಜನ್ಮ ಮುಪ್ಪು ಮರಣಗಳ ಭಯದಿಂದ ನಾಶರಹಿತನಾಗಿರ್ತಾನೆ. ಅಂತ ಮಹಾಮಹಿಮೆಯುಳ್ಳವನು ಅವನಿಗೆ ಜಯ ಅಂತ ಅಂದ್ರೆ ನಮಗೆ ಜಯ ಆಗಲಿ ಅನ್ನೋ ಇಂಟೆನ್ಷನ್ ಇಂದ ನಾವು ಪರಮಾತ್ಮನಿಗೆ ಜಯ ಜಯ ಜಯವಾಗಲಿ ಜಯವಾಗಲಿ ಅಂತ ನಮ್ಮ ಸ್ವಾರ್ಥ ಇದೆ ಅನ್ನೋದನ್ನ ಈ ಮಂಗಳ ಗೀತೆಯಲ್ಲಿ ಈ ಶ್ಲೋಕದಲ್ಲಿ ಗುರುಗಳು ವಿವರಣೆ ನೀಡಿದ್ದಾರೆ ಅನ್ನೋದು ನನ್ನ ಭಾವನೆ. ಎರಡು ಗುರುಗಳು ಕಲ್ಪನೆ. ಸರಿ ಸರಿ ಸರಿ, ಒಳ್ಳೇದು. ಜಯ ಆಗಲಿ ಅಂತಂದ್ರೆ ಪರಮಾತ್ಮಗೇನು ಜಯ ಬೇಕಾಗಿಲ್ಲ, ಅವ ಜಯಶಾಲಿ ಸ್ವರೂಪನ ಅದಾನ. ಅದಕ್ಕೆ ಅದು ಆ ಜಯ ಅನ್ನುವಂಥದ್ದು ನಮಗ ಆಗ್ತದ ಹೊಳಿತೀರಿ. ಅರ್ಥಾತ್ ನೀ ಸುಖರೂಪದಿಂದ ಏರಪ್ಪ ಅಂತಂದ್ರ ಆ ಸುಖ ಯಾರ ಸ್ವರೂಪ ಅದ, ನಮ್ಮ ಸ್ವರೂಪನೂ ಅದ. ಅದಕ್ಕೆ ಆ ಸುಖ ಅದು ನಮಗ ಆಗ್ತದ ಅಂತ. ಈಗ ಗೋರ್ಗುಮುಟ್ಟಕ್ಕೆ ಹೋಗಿ ನೋಡ್ರಿ, ಒಮ್ಮೆ ಅಂದ್ರೆ 7 ಸಲ ಆಗ್ತದ. ಹಂಗ ಪರಮಾತ್ಮನಿಗೆ ನಾವು ಒಮ್ಮೆ ಸಲ್ಲಿಸಿದ್ರೆ ಸಾಕ, ಎಷ್ಟೋ ಪಟ್ಟು ಹೊಳೆ ನಮಗೆ ಫಲ ತಿರುಗಿ ಬರ್ತದ ಅನ್ನುವಂತ ಮಾತನ್ನ ಜಯ ರೂಪದಿಂದ ಶಬ್ದದಿಂದ ಹೇಳ್ಕೊಂತ ಬಂದಾರ. ಅದು ಕೂಡ ಅದ್ರ ಮಂಗಲ ಅಂದ್ರೆ ಶುಭವನ್ನು ಉಂಟು ಮಾಡುವಂತ ಒಂದು ಅಂತಃಕರಣದ ಒಂದು ಸ್ಥಿತಿಯನ್ನ, ಶುಭ ಆಗ್ತಕ್ಕಂಥ ಸ್ಥಿತಿಯನ್ನ ಇಲ್ಲಿ ಪರಮಾತ್ಮ ನಮ್ಗೆ ವರ್ಣನ ಮಾಡಿದ. ಮುಂದಿನವ್ರು ಹೋದ್ರಿ, ಯಾರು ಓದ್ತೀವಿ? ಪುಸ್ತಕದವ್ರು ಹೋದ್ರಿ, ಯಾರಿದ್ದವ್ರು? ಕಂಬುಗರಿನ ಜಡಮುಡಿಯರ ಮನೆಯೊಳು ಕಂಬುನಿ ತಂಬಿನಿಯ ಸ್ವತ ಕಮ್ಮಲ ಕರುಣಾ ಕಲಿತಕನೆ ಕಂತು ಕದಂಬಕ ರೂಪಕನೆ ಜಯ ಜಯ. ಮಾಡ್ರಿ ಮತ್ತ ಇನ್ನೊಂದೆರಡು ಸಾಲ ನೋಡ್ರಪ್ಪ ಅವ್ರ ಅಂಬಾನನ ಅಂತ ಹೇಳಿ ಒಂದ್ ನಿಡಿ ಪೂರಾ ಓದ್ರಿ, ಮುಂದ ಅವ್ರು ಯಾರ ಒಬ್ರು ಟೀಕಾ ಓದ್ತಾರ. ಅಂಬಾನನ ಒನರುವ ಮದರೋಲೆಂಬೆದೆನೆಸುವ ಬುತಿಗೆಂಬ ಹರಸನೆ ನುಂಗಡಪಿನ ಹಿಂಪಳಗೊಪ್ಪುವನೇ ಜಯ ಜಯ. ಆಯ್ತಾಯ್ತು, ನಾವ್ ಯಾರ ಓದ್ರಿ, ಅದ್ರ ಟೀಕಾ ಓದ್ರಿ. ಓಂ ನಮಃ ಶಿವಾಯ. ಹಾ, ಈಗ ಉಲ್ಟಾ ಹೋದ್ರಿ, ಕೆಂಪು ಪ್ರಕಾಶದಿಂದ ಕೂಡಿದ ಅಂತ ಕೆಂಪು ಪೊಗರಿನ ಹಿಂಗು ಉಲ್ಟಾ. ಓಂ ನಮಃ ಶಿವಾಯ. ಗುರುಗಳೇ, ನಮ್ಮ ಪಾದಕ್ಕೆ ಗುರುಗಳ ಪಾದಕ್ಕೆ ವಂದನೆ ಮಾಡಿ, ಸತ್ಸಂಗದಲ್ಲಿ ಭಾಗಿಯಾದ ಸರ್ವ ಮಹಾತ್ಮರಿಗೆ ವಂದನೆ ಮಾಡಿ ಹೋಗ್ತಾರೆ. ಕೆಂಪು ಪ್ರಕಾಶದಿಂದ ಕೂಡಿದ ಕೆಂಬೊಗರಿನ ಜಡೆಯ ಸೊಡಿನ ಜಡೆಯ ಮುಡಿಯ ಅರಮನೆಯಲ್ಲಿ, ಅರಂದ್ರೆ ಅರಮನೆಯೊಳಗೆ ಗಂಗೆ ಎಂಬ ಸ್ತ್ರೀಯನ್ನು ಆಳಿದಂತವನೇ ತುಂಬ ನಿತಂಬನಿ ಯಾಳ್ದನೆ ಯಶ್ವತ. ಅಶ್ವತ್ ಕಂಬಲವೆಂಬ ದೇವಗಂಧರ್ವರನ್ನು ಅಶ್ವತ ಕಂಬಲ ಕಿವಿಗಳಲ್ಲಿ ಧರಿಸಿಕೊಂಡವನೇ ಕರ್ಣ ಕಲಿತನೆ. ಅನಂತ ಮನ್ಮಥರಂತೆ ರೂಪವುಳ್ಳವನೇ ಕಂತು ಕದಂಬಕ ರೂಪಕನೇ. ಪಾರ್ವತಿಯ ಮುಖವೆಂಬ ಅಂದ್ರೆ ಅಂಬಾನನ ಕಮಲದ ವನರುಹ ಮಧು ಮಕರಂದದಿಂದ ಅಮಲೇರಿದ ಭ್ರಮರವೆಂದು ಹೇಳಿಸಿಕೊಳ್ಳುವ ಅಂದ್ರೆ ನಾಸಿಕವುಳ್ಳವನೇ ಅಂದ್ರೆ ಗಂಧವಹನೆ, ವೇದಗಳಿಗೆ ಅಂದ್ರೆ ಶ್ರುತಿಗೆ
ಸ್ಥಳವಾಗಿರುತ್ತೆ ಅಂದ್ರೆ ಇಂಬಹ, ನಾಲಿಗೆಯನ್ನುಳ್ಳ ಅಂದ್ರೆ ರಸನೆಯ, ನುಣುಪಾದ ಕೆನ್ನೆಯ ಅಂದ್ರೆ ನುಣ್ಗದಬ್ಬಿನ, ಹೊಳಪಿನಿಂದ ಹೊಳಿಪಿಂ, ಭಾವನೆಗೆ ಶೋಭಿಸುವಂತವನೇ, ಬಗೆಗೊಪ್ಪುವನೇ, ಸುಖರೂಪನಾದ ನಿನಗೆ ಜಯವಾಗಲಿ ಜಯವಾಗಲಿ ಅಂತ ಇದೊಂದು ಅಬ್ಬರ ಗುರುಗಳ ಉಲ್ಟಾ ಓದುವುದರಿಂದ ಆ ಪದ್ಯದೊಳಗಿರ್ತಕ್ಕಂಥ ಅರ್ಥ ಕೆಲವೊಬ್ಬರಿಗೆ ಎಳ್ಸವಾಕೈತ್ರಿ, ಇದು ಅಷ್ಟು ಸ್ಪಷ್ಟ ಅನ್ಸುದಿಲ್ಲ. ಸೀದಾ ಓದುದ ಬೇಷ್ ಅನ್ಸುತ್ರಿ ನನ್ನ ಅಭಿಪ್ರಾಯ. ನಿಮ್ಗೆ ಹೆಂಗ್ ಅನ್ಸುತ್ತೆ ಹಂಗ ಹೋದ್ರಿ. ನಮಗ ಏನ್ ಅನ್ಸ್ತದ, ಈಗ ಸೀದಾ ಓದುವ ಒಂದ್ 20 ಸಲ ಸೀದಾ ಓದಿಲ್ಲ, ಒಂದ್ 20 ಸಲ ಉಲ್ಟಾ ಓದಿದ್ರೆ ನಮಗೇನೋ ಒಂದ್ ಬೇರೆ ಅನಿಸ್ತದ. ಅಲ್ರಿ ತಮಗ ಆಯ್ತ್ರಿ. ಈಗ ಹೊಸದಾಗಿದ್ದವ್ರಿಗೆ ಹಿಂಗ್ ಉಲ್ಟಾ ಓದಿದ್ರೆ ಕೆಂಬಗಿರಿನ ಅಂದ್ಕೂಡ್ಲೆ ಕೆಂಪು ಪ್ರಕಾಶದಿಂದ ಕೂಡಿದ ಕೆಂಬಗರಿನ ಹಿಂಗ್ ಅಂದ್ಕೂಡ್ಲೆ ಅವ್ರಿಗೆ ಇಲ್ಲೇ ಪದ್ಯದೊಳಗೆ ಕೆಂಬಗರಿನ ಅಂತ ಐತಲ್ಲ, ಅದರ ಅರ್ಥನ ಮುಂದ್ ಓದ್ಕೊಂತ ಹೋದದ್ ಬೇಷಣ ಅಂತ ಹಿಂಗ್ ಅನ್ಸತ್ರಿ ನನ್ನ ಅಭಿಪ್ರಾಯ. ಹಂಗ ಹೋದ್ರಿ, ಯಾರಿಗ್ ಹೆಂಗ್ ಬರ್ತದ ಹಂಗ ಹೋದ್ರಿ. ನಿಮ್ಗೆ ಹೆಂಗ ಅನ್ಸ್ತದ ಎಲ್ಲಾರು ಅಭಿಪ್ರಾಯ ಹಂಗೈತ್ ಹಂಗ್ ಮಾಡ್ರಿ. ನಮಸ್ಕಾರ. ಅಲ್ಲ ನಿಮಗೆ ಯಾರಿಗೆ ಓದಕ್ ಬಂದಿರ್ತಲ್ಲ, ಯಾರು ನೀವು ಓದ್ತಿರಲ್ಲ, ನಿಮಗೆ ಹೆಂಗ್ ಬೇಕು ಹಂಗ ಓದ್ರಿ. ನಾನಂದ್ರೆ ಒಂದ್ ಹೇಳ್ಕೊಟ್ಟೆ, ನಮಗೆ ಹಿಂಗ್ ಓದಿದ್ರೆ ಹೆಚ್ಚಿಗೆ ಅರ್ಥ ಆಗ್ತದೆ. ಈಗ ಯಾಕಂದ್ರೆ ಹಿಂಗ ಒಂದ್ 10-15 ಸಲ ಓದಿವಿ ನಾವು. ನೀವು ಸ್ಟಾರ್ಟಿಂಗ್ ಇದ್ದವ್ರು ಹಿಂಗ ಓದ್ರಿ, ಬೇಡ ನಂಗೆ ಅದು ಕರೆ. ನೀವ್ ಹೇಳೋದು ಬರೋಬರಿ ಸರಿ, ತಪ್ಪರೆ ಓದ್ರಿ. ಓದ್ರಿ, ಯಾರ ಹೊಸದಾಗಿ ಬಂದವ್ರು ಓದ್ರಿ, ಯಾರು ಹೊಸದಾಗಿ ಇದ್ದವ್ರು ಓದಿ ಇದ್ದವ್ರು, ಇಲ್ಲಿವರೆಗೆ ಯಾರು ಓದಿಲ್ಲ ಅವ್ರು ಯಾರ ಉಪಯೋಗ ಮಾಡ್ಕೊಡ್ರಿ. ಎಲೈ ಪರಮಾತ್ಮನೇ, ನಿನ್ನ ಮಸ್ತಕವು ಕೆಂಪು ಪ್ರಕಾಶದಿಂದ ಪ್ರಕಾಶಿಸುವ ಜಡೆಯುಳ್ಳದ್ದಾಗಿರುತ್ತದೆ. ಜಡೆಯ ಸೊಡಿನಲ್ಲಿ ಪವಿತ್ರವಾದ ಗಂಗೆಯನ್ನು ಧಾರಣ ಸೂಡಿನಲ್ಲಿ, ತೊಡಗಿನ ಅಲ್ಲ ಸೂಡಿನಲ್ಲಿ, ಸೂಡಿನ. ಸರಿ ಗುರುಗಳೇ. ಗಾಯನಕ್ಕೆ ಮೆಚ್ಚಿ ಅಶ್ವತ್ಥ ಕಂಬಲವೆಂಬ ಇಬ್ಬರು ಅಶ್ವತ್ಥ ಕಂಬಲವೆಂಬ ಇಬ್ಬರು ಅಶ್ವತ್ಥ ಕಂಬಲರೆಂಬ ದೇವ ಗಂಧರ್ವರನ್ನು ಕಿವಿಯಲ್ಲಿ ಧಾರಣೆ ಮಾಡಿರುವಿ. ಅನಂತ ಕೋಟಿ ಮನ್ಮಥರನ್ನು ಹೀಹಾಳಿಸತಕ್ಕ ರೂಪವುಳ್ಳವನಾಗಿರುವಿ. ಪಾರ್ವತಿಯ ಮುಖವೆಂಬ ಕಮಲದ ಮಕರಂಧವನ್ನು ಮೂಷಿಸುವುದಕ್ಕೆ ಯೋಗ್ಯವಾದ ನಾಸಿಕವುಳ್ಳವನಾಗಿರುವಿ. ವೇದಗಳಿಗೆ ಸ್ಥಳವಾಗಿದ್ದ ಮತ್ತು ವಿಶಾಲವಾದ ನಾಲಿಗೆಯಿಂದ ಕೂಡಿದ್ದ ಪ್ರಕಾಶಮಾನವಾದ ಕೆನ್ನೆಯುಳ್ಳವನಾಗಿರುವಿ. ಈ ಪ್ರಕಾರ ಭಾವನೆಗೆ ಶೋಭಿಸತಕ್ಕಂತ ಎಲೆ ಪರಮಾತ್ಮನೇ, ನಿನಗೆ ಜಯವಾಗಲಿ. ಇನ್ನು ಮುಂದಿನ ಪದ್ಯದಿಂದ ಪರಮಾತ್ಮನ ನೇತ್ರ, ಕಂಠ, ಎದೆ, ತೋಳು, ಉದರಗಳನ್ನು ವರ್ಣಿಸುತ್ತಾ ಮಂಗಲವನ್ನು ಮಾಡುತ್ತಾರೆ. ಕಂಟಿನ್ಯೂ ಮಾಡಲೇ ಓದ್ತೇನೆ. ಬೇರೆ ಯಾರು ಮುಂದೆ ಯಾರು ಬೇರೆ ಓದ್ರಿ. ಎಲ್ಲರಿಗೂ ಶರಣ ಬೆಳಗು ಬಿಸಿಲು ಶಿಖಿ ಓದ್ರಿ. ಥಳಥಳಿಸುವ ತಂಬೆಳಗು ಬಿಸಿಲು ಸಿಕ್ಕಿಗಳ ಕಂಗಳ ಕಳೆ ಒಳಗಿನ ಸುಮುಖನೆ, ಗಳದೊಳು ಕತ್ತುರಿ ಗೆರೆಯನೆ ಹೊಸ ಬಿಸಿದಳೆದನೆ ಬೇರುವನೆ, ನಳನಳಿಸುವ ತೋಳ್ಗಳ ತಾಲ್ಗಳ ಚಲುವಳ ಒಟ್ಟನೆ, ವರಪರಶು ಮೃಗಾಭಿಭಯ ವಿಲಸಿತಕರನೆ, ಸಕಲ ಜಗದುದರನೆ ಹೊಳೆವ ಜಿನಾಂಬರನೆ. ಬೇಕಾರೆ ಥಳಥಳಿಸುವ ಅಂದ್ರೆ ಪ್ರಕಾಶಿಸುವ, ತಂಬೆಳಗು ತಂಪಾದ ಪ್ರಕಾಶದಿಂದ ಕೂಡಿದ ಚಂದ್ರನು, ಬಿಸಿಲು ಅಂದ್ರೆ ಸೂರ್ಯನು, ಸಿಖಿಗಳ ಅಗ್ನಿಗಳ, ಕಂಗಳ ಕಣ್ಣುಗಳ, ಕಳೆವಳಗಿನ ಕಿರಣಗಳ ಪ್ರಕಾಶದಿಂದ ಕೂಡಿದ ಸುಮುಖನೇ, ಚಲುವಾದ ಮುಖವುಳ್ಳವನೇ, ಗಳದೊಳು ಅಂದ್ರೆ ಕಂಠದ
ಲೋಕದಲ್ಲಿ ಕತ್ತುರಿಗೆರೆಯನೆ ಅಂದರೆ ಕಸ್ತೂರಿಯ ಗೆರೆಯಂತಿರುವ ಹೊಸಬಿಸಿದಳೆದನೆ ಅಂದ್ರೆ ಹೊಸದಾದ ಅಂದರೆ ಅದೇ ಉತ್ಪತ್ತಿಯಾದ ವಿಷವನ್ನು ಧರಿಸಿಕೊಂಡವನೇ. ಪೇರುರನೆ ವಿಸ್ತಾರವಾದ ಎದೆಯುಳ್ಳವನೇ. ನಳನಳಿಸುವ ಅಂದ್ರೆ ಸುಂದರವಾಗಿರುವ ತೋಳ್ಗಳ ಭುಜಗಳ ಸಾಲುಗಳ ಚಲುವ ಸೌಂದರ್ಯದಿಂದ ಅಳವಟ್ಟನೆ ಅಂದ್ರೆ ಕೂಡಿದವನೇ. ವರ ಇಷ್ಟಪ್ರದಾಯಕವು. ಪರಶು ಕೊಡಲಿಯು. ಮೃಗ ಜಿಂಕೆಯು. ಅಭಯ ಭಯ ರಹಿತತ್ವದಿಂದಲೂ ವಿಲಸಿತಕರನೆ. ಒಪ್ಪಲ್ಪಟ್ಟ ಹಸ್ತವುಳ್ಳವನೇ. ಸಕಲ ಜಗದುದರನೆ ಅಂದ್ರೆ ಸರ್ವ ಲೋಕಗಳನ್ನು ಹೊಟ್ಟೆಯಲ್ಲಿಟ್ಟುಕೊಂಡವನೇ. ಹೊಳೆವಜಿನಾಂಬರನೆ ಪ್ರಕಾಶಿಸುವ ಚರ್ಮದ ವಸ್ತ್ರವನ್ನುಳ್ಳ ಎಲೆ ಪರಮಾತ್ಮನೇ. ಜಯ ನಿನಗೆ ಜಯವಾಗಲಿ. ತಾತ್ಪರ್ಯವೇ, ಎಲೆ ಪರಮಾತ್ಮನೇ, ಚಂದ್ರ ಸೂರ್ಯ ಅಗ್ನಿಗಳೆಂಬ 3 ನೇತ್ರಗಳ ಕಿರಣಗಳ ಪ್ರಕಾಶದಿಂದ ಶೋಭಾಯಮಾನವಾದ ಮುಖವುಳ್ಳವನಾಗಿರುತ್ತಿ ಮತ್ತು ವಿಸ್ತಾರವಾದ ಎದೆಯುಳ್ಳವನು, ಸುಂದರವಾದ ತೋಳುಗಳ ಸಾಲಿನ ಸೌಂದರ್ಯವುಳ್ಳವನೂ ಇರುತ್ತಿ. ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂತ ಇಷ್ಟಪ್ರದಾಯಕದಿಂದಲೂ ಕೊಡಲಿಯಿಂದಲೂ ಜಿಂಕೆಯಿಂದಲೂ ಅಭಯತ್ವದಿಂದಲೂ ಒಪ್ಪತಕ್ಕ ಹಸ್ತಗಳುಳ್ಳವನಾಗಿರುತ್ತಿ. ಸಕಲ ಲೋಕಗಳನ್ನೆಲ್ಲ ಹೊಟ್ಟೆಯಲ್ಲಿಟ್ಟುಕೊಂಡು ಕೇವಲ ಚರ್ಮದ ವಸ್ತ್ರವನ್ನುಟ್ಟಂಥ ಪರಮಾತ್ಮನೇ ನಿನಗೆ ಜಯವಾಗಲಿ. ಓಂ ನಮಃ ಶಿವಾಯ. ನೆಕ್ಸ್ಟ್ ಬೇರೆಯವ್ರು ಯಾರು? ಹರಿಯಜ ವಾಸವ ಮನು ಮುನಿದಾನವ ನರನಾಗಾಮಿತ ಪರಾಂಬುಜನೆ ಧರಣಿಗೆ ನೆಲ್ಲೆಯು ಮಿಲ್ಲೆ ನಿಜಿರ ಗುರುತರ ನಿರಂಜನನೇ. ಜಯ ಜಯ. ಅವ್ರು ಓದ್ತಾರೆ ಬಿಡ್ರಿ, ಅವ್ರು ಓದ್ತಾರೆ ಓದವ್ರು. ಈಶ್ವರಪ್ಪ ಅವ್ರ ಗುದ್ದಿಗೆ ಹಿಡ್ದಂಗ್ ಮಾಡ್ತಾರ. ಅವ್ರು ಪ್ರಾಕ್ಟೀಸ್ ಮಾಡ್ಯಾರ, ಅವ್ರನ್ನ ಬಂದ್ಬಿಡ್ತಾರೆ ಬ್ಯಾಗ. ಬೇರೆಯವ್ರಿಗೆ ಅವಕಾಶ ಕೊಡ್ರಿ ಈಶ್ವರಪ್ಪ. ಹರಿಯಜವಾಸವ ಓದ್ರಿ. ಬೇರೆ ಯಾರು ಓದ್ರಿ? ರೇವಣ್ಣ ಮತ್ತಾರದನ ಬಾಳ ಮಂದಿ ಅದಾರ ಇವತ್ತ ಓದ್ಬೇಕು. ಸುರೇಶ, ಮುಂದೆ ಬರುವಲ್ರಲ್ಲ, ಯಾರು ಮುಂದೆ ಬರುವಲ್ರು. ನಾಗೇಶ, ಅಶೋಕ್ ಇಬ್ರು ಅದಾರ. ಬುಕ್ ಇದ್ದಂಗ ಇರುದಿಲ್ರಿ ಅವ್ರ ಕಡೆ, ಬುಕ್ ಇದ್ದಂಗಿಲ್ಲ ನನಗ ಅನಿಸ್ತು. ಕನ್ನಡ ಬಾಳ ಇರೋರು ಯಾರು ಎಲ್ಲಾರು ಕನ್ನಡ ಬಲ್ಲವ್ರ ಅದಾರ. ಬುಕ್ಕಿಂದ ಕೊರತಿರ್ಬೇಕು. ಓಂ ನಮಃ ಶಿವಾಯ ಓದ್ತಿದ್ರಪ್ಪ. ಹೌದ್ರಿ. ಪಾದಗಳಿಗೆ ನಮಸ್ಕಾರ ಮಾಡಿ, ಎಲ್ಲರಿಗೂ ನಮಸ್ಕಾರ ಮಾಡಿ ಓದ್ತೇನ್ರಪ್ಪ ಅವ್ರ. ಇನ್ನು ಪರಮಾತ್ಮನ ಪಾದ ಕಮಲಗಳನ್ನು ಮತ್ತು ಅವನು ನಾದ ಬಿಂದು ರೂಪನಾಗಿದ್ದಾನೆಂಬುದನ್ನು ಇಲ್ಲಿ ಕಾನಂತ ಕೊಟ್ಟಾರಪ್ಪ. ಅದಕ್ಕಂತೆ ಕಲಾ ಇವು ಜೋಡಿ ಶಬ್ದಗಳಿವು. ನಾದ ಬಿಂದು ಕಲಾ, ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಬರ್ರಿ. ಆ ಶಬ್ದ ಕಲಾ ಮಾಡ್ಕೊಡ್ರಿ. ಮುಂದಿನ ಪದ್ಯದಿಂದ ವರ್ಣಿಸುತ್ತಾ ಮಂಗಳವನ್ನು ಮಾಡುತ್ತಾರೆ. ಹರಿಯದ ವಾಸವ ಮುನುಮಣಿ ದಾನವ ನರನಾಗಾಮರ ನಮಿತ ಪದಾಬ್ಜನೆ ಸರಿ ಮಿಗಿಲೆಲ್ಲಿಯೂ ಮಿಲ್ಲವೆನಿಸ ದುರುತರನೆ ನಿರಂಜನನೆ ಪರಮನೆ ಬಿಂದು ಕಳಾನಾದಾತ್ಮನೆ ಚಿರ ಚಿನ್ಮಾತ್ರನೆ ನಿಗಮಾಗಮ ನುತ ಮೋದನೆ ಗುರು ಶಂಭುಲಿಂಗ ಶರಣ ಸುರುದ್ರಮನೆ. ನಾರಾಯಣನಿಗಿಂತಲೂ ಅಂದ್ರೆ ಹರಿ, ಬ್ರಹ್ಮನಿಂದಲೂ ಅಂದ್ರೆ ಅಜ, ಇಂದ್ರನಿಂದಲೂ ಅಂದ್ರೆ ವಾಸವ. ಸ್ವಯಂಭುವಾದಿ 14 ಮಂದಿ ಮನುಗಳಿಂದಲೂ ಅಂದ್ರೆ ಮನು, 38 ಕೋಟಿ ಮುನಿಗಳಿಂದಲೂ ಅಂದ್ರೆ ಮುನಿ, ರಾಕ್ಷಸರಿಂದಲೂ ಅಂದ್ರೆ ದಾನವ, ಮನುಷ್ಯರಿಂದಲೂ ಅಂದ್ರೆ ನರ,
ಪಾತಾಳ ಲೋಕದವರಿಂದಲೂ ಅಂದ್ರೆ ದೇವಗಳಿಂದಲೂ ಅಂದ್ರೆ ಅಮರ, ತಿಳಿಸಲ್ಪಡುವ ನಮಿತ ಅಂದ್ರ ಪಾದ ಕಮಲಗಳುಳ್ಳವನೇ ಅಂದ್ರೆ ಪದಾಬ್ಜನೆ, ಸಮಾನವು ಅಂದ್ರೆ ಸರಿ, ಶ್ರೇಷ್ಠವು ಅಂದ್ರೆ ಮಿಗಿಲು, ಯಾವ ಸ್ಥಳದಲ್ಲಿಯೂ ಅಂದ್ರೆ ಎಲ್ಲಿಯೂ ಇಲ್ಲವೆಂದು ಹೇಳಿಸಿಕೊಂಡ ಅಂದ್ರೆ ಇಲ್ಲವೆನಿಸಿದ, ಶ್ರೇಷ್ಠಕ್ಕಿಂತಲೂ ಶ್ರೇಷ್ಠನಾದವನೇ ಅಂದ್ರೆ ಭೂತರನೇ, ಮಾಯಾರೂಪ ದೋಷ ರಹಿತನಾದವನೇ ಅಂದ್ರೆ ನಿರಂಜನನೇ, ಶ್ರೇಷ್ಠನಾದವನೇ ಅಂದ್ರೆ ಪರಮನೇ, ನಾದ ಬಿಂದು ಕಳಾ ಸ್ವರೂಪನೇ ಅಂದ್ರೆ ಬಿಂದು ಕಳಾನಾದಾತ್ಮನೇ, ಸ್ಥಿರನಾದ ಅಂದ್ರೆ ಚಿರ, ಜ್ಞಾನ ಸ್ವರೂಪನೇ ಅಂದ್ರೆ ಚಿನ್ಮಾತ್ರನೇ, ನಾಲ್ಕು ವೇದಗಳಿಂದಲೂ ಅಂದ್ರೆ ನಿಗಮ, ಕಾಮಿಕಾರಿ 28 ದಿವ್ಯಾಗಮಗಳಿಂದಲೂ ಅಂದ್ರೆ ಆಗಮ, ಸ್ತೋತ್ರ ಮಾಡಲ್ಪಟ್ಟ ಅಂದ್ರೆ ರಸಭರಿತವಾದ ಅಂದ್ರೆ ರಸ, ಆನಂದವುಳ್ಳವನೇ ಅಂದ್ರೆ ಆಮೋದನೆ, ಶರಣರುಗಳಿಗೆ ಅಂದ್ರೆ ಶರಣ, ಕಲ್ಪವೃಕ್ಷನಾದ ಅಂದ್ರೆ ಸುರಧ್ರುವನೇ, ಆಚಾರ್ಯ ರೂಪದಿಂದ ಸುಖೋತ್ಪತ್ತಿಗೆ ಕಾರಣೀಭೂತನಾದ ಪರಮಾತ್ಮನೇ ಅಂದ್ರೆ ಆಚಾರ್ಯ ಗುರು ಶಂಭುಲಿಂಗ ಅಂತ, ಸರ್ವ ಸುಖರೂಪನಾದ ನಿನಗೆ ಜಯವಾಗಲಿ ಅಂದ್ರೆ ಜಯ ಅಂತ ಕೊಟ್ಟಾಗ್ರಿ. 62 ಪರಮಾತ್ಮನೇ ಹರಿ ಬ್ರಹ್ಮ ಇಂದ್ರಾದಿ ದೇವತೆಗಳಿಂದಲೂ 14 ಮಂದಿ ಮನುಗಳಿಂದಲೂ 88 ಕೋಟಿ ಮುನಿಗಳಿಂದಲೂ ದಾನವರಿಂದಲೂ ಮತ್ತು ನಾಗಲೋಕದವರಿಂದಲೂ ವಂದಿಸಿಕೊಳ್ಳಲಿಕ್ಕೆ ಯೋಗ್ಯವಾದ ಪಾದ ಕಮಲಗಳುಳ್ಳವನು, ಸಮಾನರು ಮತ್ತು ಹೆಚ್ಚಿನವರು, ಎಲ್ಲಿಯೂ ಇರದ ಶ್ರೇಷ್ಠ ಪುರುಷನೇ ನೀನಾಗಿರುತ್ತಿ, ಮತ್ತು ನಾದಬಿಂದು ಕಲಾರೂಪನು ಜ್ಞಾನ ಸ್ವರೂಪನೂ ನೀನಾಗಿರುತ್ತಿ, 4 ವೇದಗಳಿಂದಲೂ ಕಾಮಿಕಾರಿ 28 ದಿವ್ಯಾಗಮಗಳಿಂದಲೂ ಸ್ತೋತ್ರ ಮಾಡಿಸಿಕೊಳ್ಳುವ ಪರಮಾನಂದ ಸ್ವರೂಪವುಳ್ಳವನಾಗಿರುತ್ತಿ, ಇದಲ್ಲದೆ ಶಿವಜ್ಞಾನ ಸಂಪನ್ನರಾಗಿ ಶಿವ ಸ್ವರೂಪದಿಂದಿರತಕ್ಕ ಶಿವಶರಣರುಗಳಿಗೆ ಕಲ್ಪವೃಕ್ಷದ ಸಮಾನನಾಗಿರುತ್ತಿ. ಈ ಪ್ರಕಾರ ಆಚಾರ್ಯ ರೂಪದಿಂದಿರತಕ್ಕ ಸುಖೋತ್ಪತ್ತಿಗೆ ಕಾರಣೀಭೂತನಾದ ಪರಮಾತ್ಮನೇ ನಿನಗೆ ಜಯವಾಗಲಿ. ಈ ರೀತಿ ಪರಮೇಶ್ವರನ ಮಂಗಲವನ್ನು ಮಾಡಿ ಇನ್ನು ಪಾರ್ವತಿಯ ಮಂಗಲವನ್ನು ಮುಂದಿನ ಪದ್ಯದಿಂದ ಮಾಡುತ್ತಾರೆ. ಇಷ್ಟದ ನೋಡ್ರಿ, 3 ಪದ್ಯ ಅದ, ಅದಕ್ಕೆ ಲಘು ಮುಗದದ. ಓದ್ರಿ ಮುಂದಿನ ಪದ್ಯ ಓದ್ರಿ. ಮತ್ತೊಬ್ರು ಯಾರು ಓದ್ರಿ? ನಾ ಓದ್ಲೇನ್ರಿ ಅಪ್ಪರ? ರುದ್ರಪ್ಪ ಓದ್ರಿ. ಗುರುಗಳನ್ನು ಮೊದಲುಗೊಂಡು ಎಲ್ಲ ಮಹಾತ್ಮರಿಗೂ ಅನಂತ ನಮಸ್ಕಾರಗಳು. ಈಗ 8ನೇ ಪದ್ಯ. ಸುರನತ ಚರಣೆಗೆ ಸರಸಾಭರಣೆಗೆ ವರಗುಣ ನಿಕರಿಗೆ ವಿತರಣ ಸುಖರಿಗೆ ನಿರುಪಮ ಚರಿತೆಗೆ ನಿಜ ಸುಖ ಭರಿತೆಗೆ ಪರತರ ಪಾರ್ವತಿಗೆ ಜಯ ಜಯ, ಪರತರ ಪಾರ್ವತಿಗೆ ಜಯ ಜಯ. ಸುರನತ ಚರಿತೆಗೆ ಅಂದ್ರೆ ದೇವತೆಗಳಿಂದ ನಮಸ್ಕರಿಸಲು ಯೋಗ್ಯವಾದ ಪಾದಗಳುಳ್ಳವಳಿಗೆ, ಸರಸಾಭರಣಿಗೆ ಅಂದ್ರೆ ಮನೋಹರವಾದ ಅಲಂಕಾರ ಉಳ್ಳವಳಿಗೆ, ವರಗುಣ ನಿಕರಿಗೆ ಶ್ರೇಷ್ಠವಾದ ಗುಣಗಳ ಸಮೂಹದಿಂದ ಕೂಡಿದಂಥವಳಿಗೆ, ವಿತರಣ ಸುಖರಿಗೆ ಉದ್ಧಾರತ್ವದಿಂದ ಲೇಸನ್ನುಂಟು ಮಾಡುವವಳಿಗೆ, ನಿಜ ಅಂದ್ರೆ ಯಥಾರ್ಥವಾದ ಸುಖಭರಿತೆಗೆ ಸೌಖ್ಯದಿಂದ ತುಂಬಿಕೊಂಡಿರುವಂಥವಳಿಗೆ, ಪರತರ ಶ್ರೇಷ್ಠಕ್ಕಿಂತಲೂ ಶ್ರೇಷ್ಠಳಾದಂಥ ಪಾರ್ವತಿಗೆ ಪರ್ವತರಾಜನ ಪುತ್ರಿಯಾದವಳಿಗೆ ಜಯ ಜಯವಾಗಲಿ ಜಯವಾಗಲಿ. ತಪ್ಪರೆ ಓದಿಲ್ಲ ಅಂದ್ರೆ ಬೇರೆದವ್ರಿಗೆ ಓದೋದು ಓದ್ತೀನಿ. ಯಾರು ಓದ್ತಾರಂದ್ರೆ ಓದ್ಬೋದು. ಓದ್ತಾರ ಯಾರ? ಓದ್ರಿ, ರುದ್ರಪ್ಪ ಓದ್ರಿ. ಓದ್ರಿ, ರೇವಣಾರ ಬಂದಾರ. ಆಯ್ತಂದ್ರೆ ಓದ್ರಿ ಪುಸ್ತಕ ಬಂದ್ರೆ ಸರಿ ಓದ್ರಿ. ದೇವತೆಗಳಿಂದ ನಮಸ್ಕರಿಸಲಿಕ್ಕೆ ಯೋಗ್ಯವಾದ ಪಾದಗಳುಳ್ಳಂಥ ಮನೋಹರವಾದ ಅಲಂಕಾರಗಳಿಂದ ಭೂಷಿತಳಾದಂಥ ಶ್ರೇಷ್ಠವಾದ ಗುಣಗಳ ಸಮೂಹದಿಂದ ಯುಕ್ತಳಾದಂಥ
ಉದಾರ ಗುಣವುಳ್ಳವರಿಗೆ ಒಳ್ಳೆಯದನ್ನೇ ಮಾಡತಕ್ಕಂಥ ಸಮಾನ ರಹಿತ ಚಾರಿತ್ರ್ಯವುಳ್ಳಂಥ ಮತ್ತು ಸದಾ ಸ್ವರೂಪ ಸುಖದಿಂದ ಪೂರ್ಣಳಾದಂಥ ಪರ್ವತರಾಜನ ಪುತ್ರಿಯಾದ ಪಾರ್ವತಿಗೆ ಜಯವಾಗಲಿ ಎಂದು ಭಕ್ತರಾದಂಥವರು ಜಯ ಜಯಕಾರವನ್ನು ಮಾಡುತ್ತಾರೆ. ಯಾಕಂದರೆ ಪಾರ್ವತಿಗೆ ಜಯವಾಗಿ ಅವಳು ಸುಖವಾಗಿದ್ದರೆ ನಾವು ಸುಖಿಗಳಾಗುತ್ತೇವೆಂದು ತಿಳಿದು ಜಯ ಸ್ವರೂಪಳಾದಂಥ ಪಾರ್ವತಿಯನ್ನೇ ಕುರಿತು ಜಯ ಜಯಕಾರ ಮಾಡುವಂಥವರಾಗಿದ್ದಾರೆ. ಹೇಗೆಂದರೆ ಸರ್ವೇ ಜನಃ ಸುಖಿನೋ ಭವಂತು ಎಂದು ನಾವು ವೇದವಾಕ್ಯವನ್ನೇ ನುಡಿಯುತ್ತೇವೆ. ಅಂದರೆ ಸರ್ವ ಜನರಿಗೆ ಸುಖವಾಗಲೆಂದು ನುಡಿಯುತ್ತೇವೆ. ಇದರ ತಾತ್ಪರ್ಯವೇನು? ಸರ್ವ ಜಗತ್ತಿನ ಜನರು ಸುಖಿಯಾಗಿದ್ದರೆ ನಾವು ಸುಖಿಯಾಗಿರುತ್ತೇವೆ ಎಂದು ತಿಳಿದು ಸರ್ವ ಜನರು ಸುಖಿಯಾಗಲಿ ಎಂದು ಅನ್ನುತ್ತೇವೆ. ಹಾಗೆ ಪಾರ್ವತಿ ಪರಮೇಶ್ವರರಿಗೆ ಜಯವಾಗಲಿ ಎಂಬುವ ಉದ್ದೇಶವೇನು? ಅವರು ಜಯವಾಗಿದ್ದರೆ ತಮಗೆ ಜಯವಾಗುತ್ತದೆಂದು ಜಯ ಜಯಕಾರವನ್ನು ಮಾಡುತ್ತಾರೆ. ಸ್ತ್ರೀಯರ ಓಂ ನಮಃ ಶಿವಾಯ. ಬೇರೆಯವ್ರಿಗೆ ಕೊಡು. ಇದು PDF ಅದವರಪ್ಪ, ಅದಕ್ಕೆ ಸ್ವಲ್ಪ ಇರುತ್ತೆ. ಓಂ ನಮಃ ಶಿವಾಯ. ಇರ್ಲಿ ಬೇರೆ ಯಾರು ನಾವು ಅವಕಾಶ. ಸ್ತ್ರೀಯರ ಅಂಗಾಂಗಗಳನ್ನು ವರ್ಣನ ಮಾಡಬೇಕಾದರೆ ಮೊದಲು ಪಾದವನ್ನು ವರ್ಣನೆ ಮಾಡಿ ಪಾದದಿಂದ ಮೇಲಿನ ಅಂಗಾಂಗಗಳನ್ನು ವರ್ಣನೆ ಮಾಡುತ್ತಾ ಮಸ್ತಕದವರೆಗೆ ಬರುತ್ತಾರೆ. ಈ ಪದದಲ್ಲಿ ಪರಮೇಶ್ವರನ ಹೆಂಡತಿಯಾದ ಪಾರ್ವತಿಯ ವರ್ಣನೆ ಇರುವುದರಿಂದ ಮೊದಲು ಪಾದಗಳಿಂದ ವರ್ಣನೆ ಪ್ರಾರಂಭ ಮಾಡಿ ಜಯ ಜಯಕಾರ ರೂಪ ಮಂಗಲವನ್ನೇ ಮಾಡಿದ್ದಾರೆ. ಇನ್ನು ಮುಂದಿನ ಪದ್ಯದಿಂದ ಪಾರ್ವತಿ ದೇಹ, ಮುಖ, ಎದೆ ಮೊದಲಾದವುಗಳನ್ನು ವರ್ಣನೆ ಮಾಡುತ್ತಾ ಮಂಗಲವನ್ನು ಮಾಡುತ್ತಾರೆ. ನಾವು ಓದ್ತಂತ ತೋರಿದ್ರು ಸಂದೇಹ ಗುರುಗಳೇ. ಈಗಿನ ತಾತ್ಪರ್ಯದಲ್ಲಿ ಸಮಾನ ರಹಿತ ಚಾರಿತ್ರ್ಯಯುಳ್ಳಂತ ಸಮಾನ ರಹಿತ ಅಂತ ಇದೆ. ಯಾಕೆ ಅನುಮಾನ ಬರ್ತ ಕೇಳಿದ್ವಿ. ಸಮಾನ ರಹಿತ ಅಂತಂದಾಗ ಒಂದು ಅನುಮಾನ ಬರ್ಬೇಕು. ನಾದ ಬಿಂದು ಕಳೆ ಉಳ್ಳವಳಂದಾಗ ಅನುಮಾನ ಬರ್ಬೇಕು. ಒಳ್ಳೆ ಅನುಮಾನ. ನಾವು ಪರಮಾತ್ಮನಿಗಿಂತ ಸ್ವಲ್ಪ ಕಡಿಮೆ ಸ್ಥಾನ ಕೊಡ್ತೀವಿ. ಯಾರಿಗೆ? ಪಾರ್ವತಿಗೆ. ಯಾಕ? ನಾವು ನಿನ್ನೆ ಹೇಳಿದ್ ನೆನಪಿರ್ಬೇಕು. ಪರಮಾತ್ಮ ತತ್ವನ ಹೀಗೆ ದೇವಿ ಅಂದ್ರೆ ಬೇರೆ ಅಲ್ಲ, ಅದಕ್ಕೆ ನಾಮರೂಪ ಅನ್ನುವಂಥದ್ದು ಸೇರಿಸಿದಾಗ ಕಸ್ಮಲ ಕೂಡ್ಸಿದ್ವಿ. ಪ್ಯೂರ್ ಬಂಗಾರದಾಗ ಆಭರಣ ಆಗುದಿಲ್ಲ. ಆಭರಣ ಮಾಡ್ಬೇಕಾದ್ರೆ ಅದ್ರ ಕಾಪರ್ ಆಗಲಿ, ಟಿನ್ ಆಗಲಿ, ಇಂಥದ್ದು ಯಾವ್ದು ಬೇರೆ ಮೆಟಲ್ ಸಿಲ್ವರ್ ಆಗಲಿ ಸೇರಿಸ್ಬೇಕಾಗ್ತದೆ. ಹಂಗೆ ಇಲ್ಲಿ ನಾಮರೂಪವನ್ನು ಸೇರಿಸಿದಾಗ ಇದು ಕೆಳಗಿಂದ ಪರಮಾತ್ಮನಿಗಿಂತ ಕೆಳಗಿನ ಸ್ಥಾನ ಆಗ್ತದೆ. ಹಿಂಗರ್ಥ. ಅಂದ್ರೆ ಪರಮಾತ್ಮ ತತ್ವಕ್ಕನ ಅಲ್ಲಿ ಅಧ್ಯಾರೋಪ ಮಾಡಿದ್ ಮತ್ತೆ ಅದು ಐತಿ, ಅದ್ರ ಮ್ಯಾಗ ಆರೋಪದ ತತ್ವನೂ ಐತಿ. ಅದಕ್ಕೆ ಇಲ್ಲಿ ಏನದ ಸಮಾನ ಅಲ್ಲ ಅಂತ. ಏನ್ ಸಮಾನ ಅಲ್ಲ? ಪರಮೇಶ್ವರ ಅದೇನದ ಶಿವನಿಗೆ ಸಮಾನವಾದದ್ದು, ಅದಕ್ಕಿಂತ ಶಿವನಿಗಿಂತ ಕಡಿಮೆನೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಕಡಿಮೆ ಅನ್ನೋದು ಗೊತ್ತಾಗ್ತದೆ. ಯಾಕಂದ್ರೆ ಇದು ಪ್ರತೀತಿ ವಿಚಾರ ಮಾಡಿದ್ರೆ ಅದು ಪರಮಾತ್ಮ ಸ್ವರೂಪನ ಇರ್ತದ. ದೇವಿ ಅಂದ್ರ ಪ್ರತೀತಿ. ಜಗತ್ತೇನದ ದೇವಿ ಸಾಕ್ಷಾತ್ ರೂಪ ಅಂತ, ಪ್ರತ್ಯಕ್ಷ ಸಾಕಾರ ರೂಪ ಇದೆ. ನಾಮರೂಪವನ್ನ ಸೇರಿಸಿದ್ವಿ, ಕಶ್ಮಲ ಸೇರ್ತದ. ನಾಮರೂಪ ಇದು ಕಶ್ಮಲ, ಅನಾತ್ಮ ಇದು. ಇರ್ಲಿ, ಅಷ್ಟು ತಿಳ್ಕೊಂಡ್ರೆ ಸಾಕು. ಹೋದ್ರಿ ಮುಂದೆ ಹೋದ್ರಿ. ಗೌರಿಗೆ ಗಾಂಭೀರಿಗೆ ಶೃಂಗಾರಿಗೆ ಸಾರಸಗಂಧಿಗೆ ಶಿವತನು ಬಂದಿಗೆ ವಾರಿಸವದನಗೆ ವಿದ್ಯಾಸದನಿಗೆ ಹೀರಿಗೆ ಕಾರುಣ್ಯ ಪಾರಾವಾರಿಗೆ ಪುಣ್ಯಕಾರಿಗೆ ಹಾರದು ರೋಜಿಗೆ
ತೀರದ ಪೂಜೆಗೆ ಕಾರಣ ರೂಪಿಗೆ ಕೀರ್ತಿ ಕಲಾಪಿಗೆ ಶಾರದ ಸೇವತೆಗೆ ಜಯ ಜಯ. ಟೀಕಾರ ಗೌರಿ ಬಂಗಾರದಂತೆ ಮೈ ಬಣ್ಣವುಳ್ಳವಳಿಗೆ, ಗೌರಿ ಅಂತ ಯಾರಿಗಂತಾರಿ? ಬಂಗಾರದಂತ ಮೈ ಬಣ್ಣ ಉಳ್ಳವಳಿಗೆ. ಬಂಗಾರ ಬಹಳ ಕಾಸ್ಟ್ಲಿ ಹೌದ್ರಿ, ಅಂದ್ರೆ ದೇವಿನ ಉಚ್ಚ ಮಟ್ಟದಲ್ಲಿ ಇಟ್ಟು ಹೇಳಾಕತ್ತಾರು. ಗಾಂಭೀರಿಗೆ ಗಂಭೀರತನದಿಂದಿರುವವಳಿಗೆ, ಗಂಭೀರತನ ಅಂತ ಆ ತಾಯಿಯಲ್ಲಿ ಒಂಥರ ಹೆಂಗಾರ ಇಲ್ಲ, ಗಂಭೀರತೆ. ತಾಯಿ ಸ್ವರೂಪ ಹೆಂಗದ್ರಿ? ಗಂಭೀರತನದಿಂದ ಕೂಡೈತಿ. ಶೃಂಗಾರಿಗೆ ಚೆಲುವೆಯಾದವಳಿಗೆ, ಆ ತಾಯಿ ಹೆಂಗದಾರ್ರಿ? ಚೆಲುವರಲ್ಲಿ ಚೆಲುವೆ. ಯಾರಿ ಒಂದ್ ಪ್ರಸಂಗ ಬರ್ತದ್ರಿ, ಭಸ್ಮಾಸುರನ ಸುಟ್ಟಾಗ ಭಸ್ಮಾಸುರ ತಾನು ಸುಟ್ಟೊಂಡಾಗ ಮೋಹಿನಿ ರೂಪ ತಾಗಿರ್ತಾರ ವಿಷ್ಣು ಭಗವಂತ. ಆ ಮೋಹಿನಿಗೆ ಶಿವ ಮೋಹ ಹೋಗ್ತಾನ, ಶಿವ ಮೋಹ ಹೋಗಿ ಮದುವೆ ಆಗ್ತಾನ. ಅಂತ ಚೆಲುವೆ ಉಳ್ಳವಳಿ ತಾಯಿ ಮಾಯಾ ಅಂತ್ರಿ, ಮಾಯಾ ಸ್ವರೂಪಿಣಿ. ಯಾವ ಸಮಯದಾಗ ಯಾವಾಗ ಕೆಟ್ಟಿಕಲ್ ತಪ್ಪು ಹೇಳಕ್ ಬಿಡುದಿಲ್ಲ. ಹೆಂಗಾರಿಗೆ ಚೆಲುವೆ ಆದವಳಿಗೆ, ಸಾರಸಗಂಧಿ ಕಮಲಂತೆ ಸುವಾಸನೆ ಉಳ್ಳವಳಿಗೆ. ಕಮಲ ಪುಷ್ಪ ಏನಂತಲ್ಲ ಎಲ್ಲೋ ಇರ್ತತಿ, ಬೆಳಿಗ್ಗೆ ತಂಗಾಳಿ ಬೀಸ್ತಂದ್ರ ಮೂಗಿಗೆ ಸುವಾಸನೆ ಬೀಳ್ತತಿ. ಇಲ್ಲೂ ಆಕೆ ವರ್ಣನೆ ಎಕ್ಸಾಗರೇಷನ್ ಮಾಡಿ. ನಾವು ಲಕ್ಷಾರ್ಥದಲ್ಲಿ ಶುದ್ಧ ಸತ್ವ ಗುಣ ಯುಕ್ತವಾದಂತ ಯಾವ ಮಾಯ ಅಂತ ಹೋಗ್ತಾರೆ, ಶುದ್ಧ ಸತ್ವ ಗುಣ. ಅಂದ್ರೆ ಮಲಿನ ಸದ್ಗುಣರೇ, ಮಾಯ ಅಂದ್ರೆ ಸದ್ಗುಣ ಅಂತ ಹೋಗಲ್ಲಪ್ಪ. ಸಾರಸಗಂಧಿಗೆ ಕಮಲಂತೆ ಸುವಾಸನೆ ಉಳ್ಳವರಿಗೆ, ಶಿವತನು ಬಂದಿಗೆ ಈಶ್ವರನ ಶರೀರಕ್ಕೆ ಅರ್ಧಾಂಗದಲ್ಲಿ ಸಂಬಂಧವಾದವಳಿಗೆ, ಅರ್ಧನಾರೀಶ್ವರ ಹರಿಹರೇಶ್ವರ ದೇವಾಲಯ ನೋಡ್ಯಾವ. ಹರಿಹರೇಶ್ವರ ದೇವಾಲಯ ಹರಿಹರದೊಳಗೈತ್ರಿ. ಅರ್ಧನಾರೀಶ್ವರ ಅರ್ಧ ಭಾಗ ನಾವು ಸಣ್ಣವರಿದ್ದಾಗ ಶಿವನು ವೇಷ ಏಕ ಪಾತ್ರಾಭಿನಯ ಮಾಡ್ಕೊಂತ ಅರ್ಧ ಭಾಗ ಹಿಂಗ ಸೀರಿ ಸೆರೆ ಹೋಗದಂದ್ರ ಶಿವನಂಗ್ ಕಾಣ್ತಿದ್ದ, ಸೀರಿ ಸೆರೆ ಮಾಲ್ತ ಅಂದ್ರ ಪಾರ್ವತಿ ಕಾಣ್ತಿದ್ದ. ಹಂಗ ಅರ್ಧನಾರೀಶ್ವರರ ಅಂದ್ರ ನಮ್ಮ ದೇಹದೊಳಗೆ ನಮ್ಮ ಸುಖ ದುಃಖಗಳಲ್ಲಿ ಯಾವ ಹೆಂಗ ಪತಿ ಪತ್ನಿಯರು ಸಮಾನ ಉಳ್ಳವರಾಗ್ಯಾರ ಆ ರೀತಿ ಅದಾರ ಅಂತ ಹೇಳೋಕ ಒಂದು ಲಕ್ಷ ಅಂತ ಸಂದರ್ಭ. ವಾರಿಸದ ಬದಲಿಗೆ ಕಮಲಂತೆ ಮುಕ್ಕಳವರಿಗೆ, ವಿದ್ಯಾಸದನಿಗೆ ವಿದ್ಯೆಯೇ ಮನೆಯಾಗಿರುವವಳಿಗೆ, ವಿದ್ಯಾಸದನಿಗೆ ವಿದ್ಯೆಯೇ ಮನೆಯಾಗಿರುವವಳಿಗೆ. ವಿದ್ಯೆ ಅಂದ್ರ ಪಾರಂಗತಳು. ಇಲ್ಲಿ ಅದಕ್ಕಾಗಿ ಶಾರದೆ ಶ್ರೀವಂತಿಗೆ ಅಂತೇಳಿ ಹೇಳಿದ. ಶಾರದೆನೂ ಕೂಡ ಎಲ್ಲ ಆ ಲಕ್ಷ್ಮೀ ಸ್ವರೂಪರೇ. ಪಾರ್ವತಿ, ಲಕ್ಷ್ಮಿ, ಶಾರದೆ ಇದೆಲ್ಲ ಮಾಯಾ ಸ್ವರೂಪಿಗಳ. ಇವರು ವಿದ್ಯೆಗೆ ಮನೆಯಾಗಿರುವವಳೆ, ಧೀರೆಗೆ ದಿಟ್ಟಳಾದವಳಿಗೆ. ಧೀರೆಗೆ ಅಂದ್ರೆ ಎಷ್ಟು ದಿಟ್ಟಳಾದ ಅದಾಳಂದ್ರ ದೇವಿ ಪರಾಯಣದೊಳಗೆ ರಾಕ್ಷಸನ್ ಕೊಡ್ತಾಳ. ಪರಮಾತ್ಮನಿಗೆ ಕೊಡ್ಲಾಕ್ ಆಗಲಾದಂತ ರಾಕ್ಷಸನ್ನ ಈ ಜಗನ್ಮಾತೆ ಕೊಂದ ಶಿವನ ಎದೆ ಮೇಲೆ ರಕ್ತ ತುಳದಿ ಹೋಗ್ಕಳೆ ತುಳಿತಾಳ. ಶಿವನ ಎದೆಯನ್ನ ತುಳಿತಾಳ. ನೋಡ್ಬೇಕು ನಾವು ಆ ಕಾಳಿ ಅವತಾರ ಶಿವನಾಗ ನೋಡ್ತಲ್ಲ, ಇಷ್ಟೊಂದು ಧೀರತನಗಳು. ದಿಟ್ಟಳಾದವಳಿಗೆ, ಕಾರುಣ್ಯಪಾರವರಿಗೆ ಮತ್ತ ಅಷ್ಟ ದಿಟ್ಟತನ ಇದ್ರು ಕರುಣಾಮಯಿ ಅಲ್ಲ ಅನ್ರಿ. ಕರುಣಾಮಯಿ ಅನ್ನೋದಾಳ. ಎಷ್ಟು ಮಂದಿ ಉದ್ಧಾರ ಮಾಡಿದಾಳ. ಯಾರು ಅಂತಾರೆ ಶರಣಾಗತರಾಗ್ತಾರ. ಲೌಕಿಕ ವ್ಯವಹಾರಗಳು ಕೂಡ ಅವರ ಲೌಕಿಕ ಎಲ್ಲ ಕಷ್ಟ ಮಾಡುವಂತ ಸಾಮರ್ಥ್ಯ ಆ ತಾಯಿಗೆ ಐತಿ. ಕಾರುಣ್ಯಪಾರವರಿಗೆ, ಕೃಪಾ ಸಮುದ್ರ ಆದವಳಿಗೆ, ಪುಣ್ಯಕಾರಿಗೆ, ಸುಕೃತ ಉಂಟು ಮಾಡತಕ್ಕವರಿಗೆ, ಪುಣ್ಯಮಯವ ಅಂತ ತಾಯಿ. ನಾವು ಆರಾಧನೆ ಮಾಡಿದ್ರೆ ನಮ್ಮ ಅಂತಃಕರ ಶುದ್ಧಿಯಾಗಿ ಪುಣ್ಯ ಪ್ರಾಪ್ತ ಆಗ್ತತಿ. ಜ್ಞಾನ ದ್ವಾರ ಮುಕ್ತಿ ಆಗ್ತತಿ. ಜ್ಞಾನ ದ್ವಾರ ನಾವು ಮೋಕ್ಷ ಪಡೆಯಕ್ ಸಾಧ್ಯತಿ. ಅಂತಃಕರ ಶುದ್ಧಿ ಆಗ್ತತಿ. ಪುಣ್ಯಕಾರಿಗೆ, ಸುಕೃತ ಉಂಟು ಮಾಡತಕ್ಕವರಿಗೆ, ತೀರದ ಪೂಜೆಗೆ, ಮುಗಿಯದಿರುವ ಪೂಜೆಯನ್ನು ಮಾಡಿಸಿಕೊಳ್ಳುತ್ತಿರುವವಳಿಗೆ. ಯಾವಾಗ ಮುಗಿದ ತಾಯಿ ಇಲ್ಲಿ ಮಠ ಭಗವಂತನ
ಯಾವಾಗ ನಮಗ ಶಿವ ಬ್ರಹ್ಮ ಇವ ನಾ ಪರ ಅಂತೇಳಿ ಗಟ್ಟಿ ಆಗ್ತವು ಅವಾಗ ಈಕೆ ಶಾಂತ ಅನಾದಿ ಶಾಂತ ಅಂತ ಅಲ್ವೇ ಇಲ್ಲ. ಯಾವಾಗ ಮುಚ್ಚದ್ರಿ ನಮಗ್ ಸ್ವಲ್ಪ ಜ್ಞಾನ ಆಗ್ಮಟ ಇರುವಕ್ಕೆ ಕಾರಣ ರೂಪಿಗೆ ಜಗತ್ತಿನ ಉತ್ಪತ್ತಿ ಕಾರಣ ಆದವಳಿಗೆ ಭಗವಂತ ಜಗತ್ತಿನ ಉತ್ಪತ್ತಿ ಕಾರಣ ಅಂದ್ರೆ ಈಶ್ವರ ಜಗತ್ತಿನ ಉತ್ಪತ್ತಿ ಕಾರಣ ಅಲ್ಲ, ಮಾಯಾ ಸಹಾಯದಿಂದ ಈ ಜಗತ್ತಲ್ಲಿ ಸೃಷ್ಟಿ ಮಾಡಿ ಮಾಯೇ ಕಾರ್ಯವಲ್ಲ. ಹಂಗಾದ್ರೆ ಜಗತ್ತಿನ ಉತ್ಪತ್ತಿ ಕಾರಣನಾದವಳಿಗೆ ಕೀರ್ತಿ ಕಲಾಪಿಗೆ ಘನತೆಯ ಅಲಂಕಾರವುಳ್ಳವಳಿಗೆ ಶಾರದೆ ದೇವಿಕೆಗೆ ಸರಸ್ವತಿಯಿಂದ ಸೇವೆಯನ್ನು ಮಾಡಿಸಿಕೊಳ್ಳುವಂತ ಪಾರ್ವತಿ ದೇವಿಗೆ ಜಯವಾಗಲಿ ಅಂತ ಇದ್ರ ಪರ ಇನ್ನೊಂದು ಶಿವತನು ಬಂದಿಗೆ ಅಂದಾಗ ಶಿವತನು ಬಂದಿಗೆ ಅಂದಾಗ ಇಲ್ಲಿ ಲಕ್ಷಾರ್ಥೊಳಗ ಮಾಯಾ ವಿಶಿಷ್ಟ ಚೇತನ ತಗೋತಿರೋ ಅಥವಾ ಮಾಯಾ ಉಪಾಯದಿಂದ ಕೂಡಿದಂತ ಯಾವ ಪರಮೇಶ್ವರನ ತಗೋತಿರೋ ಅಥವಾ ಯಾವ ತಗೋತೀರಿ ಇದ್ರಾಗ? ಮಾಯಾ ಉಪಯುಕ್ತ ಚೇತನ ತಗೋತಿರೋ ಶಿವತನು ಬಂದಿರ ಪರ ಸಂಬಂಧವಾದವಳಿಗೆ ಈಶ್ವರನ ಶರೀರಕ್ಕೆ ಅರ್ಧಾಂಗದಲ್ಲಿ ಸಂಬಂಧವಾದವಳಿಗೆ ತಗೊಂಡರ ಪರ ಅರ್ಧಾಂಗ ಶರೀರ ಅಂತಾರಲ್ಲ, ಲಕ್ಷಾರ್ಥೊಳಗೆ ಏನಾಗ್ತದೆ ಅಂತ ನನ್ನ ಪ್ರಶ್ನೆ. ಏನ್ ಗುರುಗಳು ಹೇಳ್ಬೇಕ್ರಪ್ಪ, ಯಾಕಂದ್ರೆ ಮೂರ್ ಹೇಳಿ ಅದ್ರಾಗ ಯಾವ್ದು ಸರಿ ಅಂತ. ಮಾಯಾ ಉಪಯುಕ್ತ ಸರಿನೋ, ಮಾಯಾ ಉಪಾಯದಿಂದ ಕೂಡಿದಂತ ಚೇತನ ಅಥವಾ ಪರಮಾತ್ಮ ಸರಿನೋ? ಮಾಯಾ ವಿಶಿಷ್ಟ ಚೇತನ, ಮಾಯಾ ವಿಶಿಷ್ಟ ಚೇತನ ಸರಿಯೋ? ಮಾಯಾ ವಿಶಿಷ್ಟ ಈಶ್ವರ ಲಕ್ಷಣ ತೊಗೊಳೋದು ಒಳಿತ ಅನ್ಸುತ್ತಪ್ಪ. ಈಶ್ವರನ ಲಕ್ಷಣ ಮಾಯಾ ವಿಶಿಷ್ಟ ಅಂದ್ರೆ ವಿಶೇಷಣ ಮತ್ತು ವಿಶಿಷ್ಟ ಆಗ್ತದೆ. ಹಿಂದೆ ಅವು ಎರಡು ಕ್ರೀಡೆಗಳು ಅವರು ಶಕ್ತಿ ವಿಶಿಷ್ಟ ಅವರು ಮಾತಾಡ್ತಾರೆ. ವೇದಾಂತ ಅಲ್ಲ, ಅದು ವೇದಾಂತಕ್ಕಿಂತ ಮೊದಲು ಬರುವಂತ ಒಂದು ಧರ್ಮ ಬರ್ತದೆ. ಮಾಯಾ ವಿಶಿಷ್ಟ ಅಂದ್ರ ಶಕ್ತಿ ವಿಶಿಷ್ಟ ಅದ್ವೈತ ಬರ್ತದಲ್ಲ, ಅಲ್ಲಿ ಅವ್ರ ಪ್ರಕಾರ ಅರ್ಥ ಮಾಡ್ಯಾರ ಅವ್ರು. ನಮ್ಮ ಪ್ರಕಾರ ಅಲ್ಲ, ನಮ್ಮ ವೇದಾಂತ ಪ್ರಕಾರ ಅಂದ್ರೆ ಮಾಯಾ ಉಪಹಿತ ಚೇತನ ಅದ. ಮಾಯೆಯಲ್ಲಿ ಅದು ಅಂಟ್ಕೊಂಡೇ ಇಲ್ಲ. ನಮ್ದು ಉಪಹಿತ ಅಂದ್ರೆ ಅಂಟ್ಕೊಳ್ಳೋದಿಲ್ಲ, ಇಲ್ಲೇ ಅಂಟ್ಕೊಂಡತಿ. ಆದ್ರಿಂದ ಇದು ಏನದ ನಮ್ಮ ವೇದಾಂತ ಧರ್ಮ ಅಲ್ಲ, ಇದು ಶೈವ ಧರ್ಮ. ಶೈವ ಧರ್ಮದ ಅನುಗುಣವಾಗಿ ಮಾಯಾ ವಿಶಿಷ್ಟ ಚೇತನ ಅಂತ ಅಂದ್ರೆ ಅರ್ಧಾಂಗಿ ಅಂತ ಏನ್ ತಗೋತಾರಲ್ಲ, ಅದು ಶರೀರದ ಕೂಡ್ಕೊಳ್ಳದ ವಿಶೇಷಣ ವಿಶೇಷ ಕೂಡಿದ್ದಕ್ಕೆ ವಿಶಿಷ್ಟ ಅಂತ. ಅದನ್ನ ಇದು ಶಕ್ತಿ ವಿಶಿಷ್ಟ ಅದ್ವೈತಕ್ಕೆ ಸಂಬಂಧಪಡ್ತದೆ. ಹೌದೌದು, ಶಕ್ತಿ ವಿಶಿಷ್ಟ ಅದ್ವೈತ. ಅರ್ಧ ನಾರೀಶ್ವರನ ಏನ ಕಾನ್ಸೆಪ್ಟ್ ಐತಲ್ಲ, ಇದು ವೇದಾಂತದ ಕಾನ್ಸೆಪ್ಟ್ ಅಲ್ಲ. ಇದು ಪ್ರಕಾರ ಮಾಯಾ ಉಪಯುಕ್ತ ಚೇತನ ತಗೋಬೇಕು. ನಮ್ಮ ಪ್ರಕಾರ ಮಾಯಾ ಉಪಯುಕ್ತ ಚೇತನ. ಇಲ್ಲಿ ಏನದ ಮಾಯಾ ವಿಶಿಷ್ಟ ಬರ್ದಾರ. ಈಗ ಅದನ್ನ ಈಗ ನಾವು ಅಂಗೀಕಾರ ಮಾಡೇವ ಅಂತ ತಿಳ್ಕೊಬೇಕಷ್ಟೇ. ಮುಂದುವರಿ. ಎರಡನೇ ನುಡಿ ಯಾರು ಓದಲ್ರಪ್ಪ? ಒಂದೇ ನುಡಿ ಹೋದ್ರಿ ಯಾರ ಮತ್ ಬೇರೆದವ್ರು ಹೋದ್ರಿ. ಎರಡನೇ ನುಡಿ ಒಬ್ರು ಯಾರು ಓದ್ರಿ? ಯಾರು ಓದಲ್ಲ ಅವ್ರು ಓದ್ರಿ. ರುದ್ರಪ್ಪ ಹೋದ್ರಿ, ರುದ್ರಪ್ಪ ಓದ್ತಾರ ಚಲೋ ಓದ್ತಾರ. ಯಾರು ಓದಿಲ್ಲ? ಯಾರು ಬೇರೆ ಓದ್ತಿರೇನೋ? ರುದ್ರಪ್ಪ ಕೊಳ್ಳೋ ನಾವ್ ಓದ್ತೇವೆ ಸರ್. ಓದ್ರಿ ಸರ್, ಓದ್ರಿ. ಕಲ್ಯಾಣ ಶೆಟ್ರು. ಇನ್ನು ಪಾರ್ವತಿಯು ಜಗತ್ತಿಗೆ ಆಶ್ರಯಳಾಗಿಯೂ ಷಣ್ಮುಖನಿಗೆ ತಾಯಿಯಾಗಿಯೂ ಮತ್ತು ಅನಂತ ನಾಮಗಳುಳ್ಳವಳಾಗಿರುತ್ತಾಳೆಂದು ಮುಂದಿನ ಪದ್ಯದಿಂದ ಇಲ್ಲಿ ವರ್ಣಿಸುತ್ತಾರೆ. ಜಗದಾಧಾರಿಗೆ ಜನ್ಮವಿದೂರಿಗೆ ನಗೆ ಜಾತೆಗೆ ಗುಹಗಣ ಪರಮಾತೆಗೆ ನಿಗಮಾಗಮವಾಣಿಗೆ ಕಲ್ಯಾಣಿಗೆ ಸದ್ಗುಣ ಗಣಪಡಿಗೆ ಅಗಣಿತ ನಾಮೆಗೆ ಸೊಗಸಿನ ಸೀಮೆಗೆ ಮೃಗದರ ಜೋಡಿಗೆ ರತ್ನ ಕಿರೀಟಿಗೆ ಹೊಗಳುವ ಮುನಿ ಸಂತ ಬಗೆಗಳ ಒಡೆದು ಬರಂಗಿಲ್ರಿ. ಅವ್ರು ಹೆಂಗಂತಾರ ಕೇಳ್ರಿ, ಟ್ರೈ ಮಾಡಿರಿ. ಜಯ ಜಗದಾಧಾರಿಗೆ ಜನ್ಮವಿದೂರಿಗೆ ನಗ ಚಾಪಿಗೆ ಗುಹೆ ಗಣಧರ ಮಾತೆಗೆ ಪರಮಾತೆಗೆ ನಿಗಮಾಗಮ ವಾಣಿಗೆ ಕಲ್ಯಾಣಿಗೆ ಸದ್ಗುಣ ಗಣಪಡಿಗೆ ಜಯ ಜಯ
ಅಗಣಿತ ನಾಮೆಗೆ ಸೊಗಸಿನ ಸೀಮೆಗೆ ಮೃಗಧರ ಜೂಟಿಗೆ ರತ್ನ ಕಿರೀಟಿಗೆ ಹೊಗಳುವ ಮುನಿ ಸಂತಾನಿಗೆ ಮಾನಿಗೆ ಬಗೆಗಳ ಒಡೆದು ಮೇಗೆ ಜಯ ಜಯ. ಜಗದಾಧಾರಿಗೆ ಜನ್ಮವಿದೂರಿಗೆ ನಗಜಾತೆಗೆ ಕುಲಧನ ಪರಮಾತೆಗೆ ನೀವು ಬೇರೆ ದಾಟಿ ತಗದ್ರಿ ಕಲ್ಯಾಣಿಗೆ ಸದ್ಗುಣ ಗಣಮಣಿಗೆ ಅಗಣಿತ ನಾಮಗೆ ಸೊಗಸಿನ ಸೀಮೆಗೆ ಮೃಗಧರ ಚೂಟಿಗೆ ರತ್ನ ಕಿರೀಟಿಗೆ ಹೊಗಳುವ ಮುನಿ ಸಂತಾನಿಗೆ ಮಾನಿಗೆ ಬಗೆಗಳ ಪಡೆದು ಮಗೆ ಜಯ ಜಯ. ಆಯ್ತು, ಅದೊಂದು ದಾಟಿ ರುದ್ರಪುರದೊಂದು ದಾಟಿ ಇದು. ಹೇಳ್ತಾರೆ ಸರ್, ಈಶ್ವರಪ್ಪ ಅವ್ರು ಬಾರಿ ಚೆನ್ನಾಗಿ ಹೇಳ್ತಾರೆ. ಸರ್, ಈಶ್ವರಪ್ಪ ಅವರು ಏನ ಹಾಡ್ತಾರಲ್ಲ ಅದು ದಾಟಿ ಸರಿಯಾಗಿ ಅನಿಸ್ತದ. ಮತ್ತ ಅದು ಸ್ವಲ್ಪ ಸುಲಭವಾಗಿನೂ ಅನುಭವದಾಗ್ಯದ ಪ್ರಯತ್ನ ಮಾಡಿದ್ರ ಅವ್ರದೇ ಸರಿಯಾದಂತ ಅನ್ಸಲ್ಲ, ನಂಗೆ ಚಂದ ಅನ್ಸತ್ ಸರ್. ಯಾವ್ದು ಸರಿ ಎಲ್ಲ ಯಾವ್ದಿಂದ ಸರಿ ಅನ್ಸುತ್ತೆ ಆ ದಾಟಿಲಿ ಹಾಡ್ರಿ, ಏನ್ ಸಂಬಂಧಿಲ್ಲ. ಅರ್ಚಕರು ನಡ್ಸ್ಕೊಟ್ಟು ದಾಟಿ ಒಳಗ ಮನರಂಜನೆಗೆ ಹೌದೌದು ಸರ್, ಹೌದು ಸರ್. ದಾಟಿ ಒಳಗ ಬಿದ್ರಿ ಅಂದ್ರೆ ಅರ್ಥ ಕಡೆ ಹೋಗುದಿಲ್ಲ, ಮನಸ್ಸು ತಿಳ್ಕೊಂಡ್ಬಿಟ್ರಿ. ಹೌದೌದು ಸರ್, ಒಂದೇ ದಾಟಿ ಎಲ್ಲರೂ ಒಂದೇ ದಾಟಿ ಹಿಡಿದ್ರೆ ವಿಕ್ಷೇಪ ಆಗಲ್ರಿಪ್ಪ ಅವ್ರ. ಅಲ್ಲ, ಮಂಗಳಾರತಿ ಒಳಗ ಬೇಕಾದ್ರೆ ಭಾವದಿಂದ ಅನ್ರಿ. ನೀವು ಮಂಗಳಾರತಿ ಅನ್ನುವಾಗ ಭಾವದಿಂದ ಅನ್ರಿ. ಇಲ್ಲಿ ಬಿಡಿಸುವಾಗ ಏನೈತಿ, ಅರ್ಥ ಕಲ್ಪಿತವಾಗಿ ಅರ್ಥಾನುಸಂಧಾನ ವೃತ್ತಿಯಿಂದ ಬಿಡಿಸುದು. ಮಾಡಿ ಈಗ ಯಾರು ಓದ್ತೀರಿ? ಟೀಕಾ ಓದ್ರಿ. ಇವ್ರು ಓದಾಗತ್ತಾರಲ್ಲ, ಕಲ್ಯಾಣ್ ಶೆಟ್ರು ಓದಾಗ. ಟೀಕಾದಾಗ ಜಗದಾಧಾರಿಗೆ ಅಂದ್ರ ಜಗತ್ತಿಗೆ ಆಶ್ರಯವಾದವಳಿಗೆ, ಜನ್ಮವಿದೂರಿಗೆ, ಉತ್ಪತ್ತಿ ವಿರಹಿತಳಾದವಳಿಗೆ, ನಗಜಾತೆಗೆ ಅಂದ್ರ ಪರ್ವತರಾಜನ ಮಗಳಾದವಳಿಗೆ, ಊಹ ಅಂದ್ರ ಷಣ್ಮುಖನಿಗೂ ಗಣಗಳಿಗೂ ಪರಮಾತೆಗೆ ಶ್ರೇಷ್ಠವಾದ ತಾಯಿಯಾದವಳಿಗೆ, ನಿಗಮಾಗಮ ವಾಣಿಗೆ ಅಂದ್ರ ವೇದ ಆಗಮಗಳೇ ವಾಣಿಯಾಗಿ ಇರತಕ್ಕವಳಿಗೆ, ಕಲ್ಯಾಣಿಗೆ ಅಂದ್ರ ಮಂಗಲ ಸ್ವರೂಪಳಾದವಳಿಗೆ, ಸದ್ಗುಣ ಗಣಮಣಿಗೆ ಅಂದ್ರ ಸದ್ಗುಣಗಳ ಸಮೂಹವೆಂಬ ರತ್ನವುಳ್ಳವಳಿಗೆ, ಅಗಣಿತ ನಾಮಿಗೆ ಲೆಕ್ಕಕ್ಕೆ ಬಾರದಷ್ಟು ನಾಮವುಳ್ಳವಳಿಗೆ, ಸೊಗಸಿನ ಸೀಮೆಗೆ ಸೌಂದರ್ಯದ ಸ್ಥಾನವಾದವಳಿಗೆ, ಗದರ ಚೂಟಿಗೆ ಅಂದ್ರ ಮಸ್ತಕದಲ್ಲಿ ಚಂದ್ರನನ್ನು ಧರಿಸಿದವಳಿಗೆ, ರತ್ನ ಕಿರೀಟಿಗೆ ರತ್ನದ ಕಿರೀಟ ಉಳ್ಳವಳಿಗೆ, ಹೊಗಳುವ ಮುನಿ ಸಂತಾನಿಗೆ ಅಂದ್ರೆ ಕೊಂಡಾಡುವ ಮುನಿಗಳ ಸಮೂಹವುಳ್ಳವಳಿಗೆ, ಮಾನಿಗೆ ಮಾನವುಳ್ಳವಳಿಗೆ, ಬಗೆಗಳ ಒಡೆದುಮಿಗೆ ಮನಸ್ಸಿನ ಭಾವನೆಗೆ ನಿಲುಕದ ಪಾರ್ವತಿಗೆ ಜಯವಾಗಲಿ ಅಂತ ಹೇಳ್ತಾರೆ. ಇಲ್ಲಿ ಅರ್ಥ ಸ್ಪಷ್ಟವಿರುವುದರಿಂದ ತಾತ್ಪರ್ಯ ಬರೆಯುವುದನ್ನು ಬಿಟ್ಟಿರುತ್ತದೆ ಅಂತ ತಾತ್ಪರ್ಯ ಬರೆದಿಲ್ಲ ಸರ್. ಅಂದ್ರೆ ಜಗತ್ತಿಗೆ ಆಶ್ರಯವಾದವಳಿಗೆ, ಜಗತ್ತಿನ ಆಶ್ರಯವಾದವಳಿಗೆ, ಉತ್ಪತ್ತಿ ವಿರಹಿತವಾದವಳಿಗೆ ಮತ್ತು ಪರ್ವತರಾಜನ ಮಗಳಾದವಳಿಗೆ, ಷಣ್ಮುಖನಿಗೂ ಮತ್ತು ಪ್ರಮತಾದಿ ಗಣಗಳಿಗೂ ಶ್ರೇಷ್ಠವಾದ ತಾಯಿಯಾದವಳಿಗೆ, ವೇದ ಆಗಮಗಳಿಗೆ ವಾಣಿಯಾಗಿರತಕ್ಕವಳಿಗೆ, ಮಂಗಲ ಸ್ವರೂಪಳಾದವಳಿಗೆ, ಸದ್ಗುಣಗಳ ಸಮೂಹ ಎಂಬ ರತ್ನ ಉಳ್ಳವಳಿಗೆ, ಲೆಕ್ಕಕ್ಕೆ ಬಾರದಷ್ಟು ನಾಮ ಉಳ್ಳವಳಿಗೆ, ಸೌಂದರ್ಯದ ಸ್ಥಾನವಾದವಳಿಗೆ, ಮಸ್ತಕದಲ್ಲಿ ಚಂದ್ರನನ್ನು ಧರಿಸಿದವಳಿಗೆ, ರತ್ನದ ಕಿರೀಟವನ್ನು ಉಳ್ಳವಳಿಗೆ, ಕೊಂಡಾಡುವ ಮುನಿಗಳ ಮಾನ ಉಳ್ಳವಳಿಗೆ, ಈ ಮನಸ್ಸಿನ ಭಾವನೆಗೆ ನಿಲುಕದಂತ ಪಾರ್ವತಿಗೆ ಜಯವಾಗಲಿ ಜಯ ಜಯವಾಗಲಿ ಅಂತ ತಾತ್ಪರ್ಯ. ಇನ್ನು ಪಾರ್ವತಿಯು ಪಾಪಕ್ಕೆ ವೈರಿಯಾಗಿಯೂ ಶಿವಶರಣರಿಗೆ ಸಹಾಯಕಳಾಗಿಯೂ ಅಘಟಿತ ಘಟನಾರೂಪ ಶಕ್ತಿಯಿಂದ ಕೂಡಿದವಳಾಗಿಯೂ ಷಣ್ಮುಖ
ಷಣ್ಮುಖ ಮತ್ತು ಗಣಪತಿ ಇವರ ಬಾಲಲೀಲೆಗಳನ್ನು ನೋಡಿ ಆನಂದ ಪಡುವಂತವಳಾಗಿಯೂ ಇರುತ್ತಾಳೆಂದು ಮುಂದಿನ ಪದ್ಯದಿಂದ ವರ್ಣಿಸುತ್ತಾ ಮಂಗಲವನ್ನು ಮಾಡುತ್ತಾಳೆ. ಬೇರೆಯವರು ಇಲ್ಲಿ ಜಗದಾಧಾರಿಗೆ ಮತ್ತು ವಿಶ್ವ ಜನ್ಮ ವಿದೂರಿಗೆ ಲಕ್ಷಾರ್ಥ ಏನ್ ಮಾಡ್ತೀರಿ? ಪರಮಾತ್ಮನ ಲಕ್ಷಣ ತಗೋಬೇಕು. ಪರಮಾತ್ಮನ ನಿಮಿತ್ತ ಮಾಡಿಕೊಂಡು ಯಾವ ಅಭಿನಯ ನಿಮಿತ್ತ ಉಪಾದಕ ಕಾರಣದಿಂದ ಮಾಯಾ ಜಗತ್ತಿಗೆ ಕಾರಣಗಳ ಅಂತ ತಿಳ್ಕೊಬೇಕು. ಮತ್ತ ಸೃಷ್ಟಿ ಕಾರಣಗಳ ಈ ಒಂದು ಜಗತ್ತಿನ ಸೃಷ್ಟಿಗೆ ಪರಮಾತ್ಮನ ನಿಮಿತ್ತ ಮಾಡಿಕೊಂಡು ಮಾಯಾ ಉಪಾದಿಯಿಂದ ಈ ಕಾರಣಗಳ ಅನ್ನುವಂಥದ್ದು ತಗೋಬೇಕಂತ ನನಗ ಅನಿಸ್ತದೆ. ಬರೋಬರ್. ಜನ್ಮ ವಿಧರಿಗೆ ಅಂದ್ರೆ ಆಕೆ ಮತ್ ಸೃಷ್ಟಿ ಕಾರಣ ಆದಳಲ್ಲ ಜಗತ್ತಿನ ಸೃಷ್ಟಿಗೆ ಪರಮಾತ್ಮನ ಲಕ್ಷಾರ್ಥದೊಳಗ ಅವು ಹೇಳ್ಕೊಂಡ್ರೆ ಬರಬರಿ. ಇರ್ಲಿ ಹೋದ್ರಿ, ಮುಂದೆ ಯಾರು ಓದ್ತಿರೋ? ದುರಿತ ವಿರೋಧಿಗೆ ಸಲೆ ನಿರುಪಾದಿಗೆ ವಿರಹಿತ ಮಾಯಿಗೆ ಶರಣ ಸಹಾಯಿಗೆ ಪರಶಕ್ತಿಗೆ ಪಾವನ ಸದುಭಕ್ತಿಗೆ ಸಿರಿ ಅಧಿದೇವತೆಗೆ ಕರಿಮುಖ ಲೀಲಾ ಲೋಲೆಗೆ ಬಾಲೆಗೆ ಕರಣ ವಿಶುದ್ಧಿಗೆ ಕಾಮಿತ ಸಿದ್ಧಿಗೆ ಗುರುಶಂಭುಲಿಂಗ ಜೀವಿಗೆ ಭಾವಿಗೆ ಸುರಚಿರ ಶಾಂಭವಿಗೆ ಜಯ 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 ಜಯ. ಪಾಪಕ್ಕೆ ವೈರಿಯಾದವಳಿಗೆ ದುರಿತ ವಿರೋಧಿಗೆ ಚೆನ್ನಾಗಿ ಸಲೆ ಉಪಾಧಿ ರಹಿತಳಾದವಳಿಗೆ ನಿರುಪಾಧಿಗೆ ಅವಿದ್ಯಾರಹಿತಳಾದವಳಿಗೆ ವಿರಹಿತ ಮಾಯೆಗೆ ಶಿವಶರಣರಿಗೆ ಸಹಾಯಕಳಾಗತಕ್ಕ ಹೊಂತವಳಿಗೆ ಶರಣ್ ಸಹಾಯಿಗೆ ಶ್ರೇಷ್ಠವಾದ ಶಕ್ತಿಯಿಂದ ಕೂಡಿದವಳಿಗೆ ಪರಶಕ್ತಿಗೆ ಪವಿತ್ರವಾದ ಒಳ್ಳೆ ಭಕ್ತಿಯುಳ್ಳವಳಿಗೆ ಪಾವನ ಸದುಭಕ್ತಿಗೆ ಲಕ್ಷ್ಮಿಗೆ ಸಿರಿಗೆ ಅಧಿಷ್ಠಾನಳಾದ ಪಾರ್ವತಿಗೆ ಅಧಿದೇವತೆಗೆ ಗಣಪತಿಯ ಕರಿಮುಖ ಕ್ರೀಡೆಗಳಲ್ಲಿ ಆನಂದ ಉಳ್ಳವಳಿಗೆ ಲೋಲೆಗೆ ಮುಗ್ಧವಾದವಳಿಗೆ ಮಾಲೆಗೆ ಪವಿತ್ರವಾದ ಅಂತಃಕರಣ ಉಳ್ಳವಳಿಗೆ ಕರಣ ವಿಶುದ್ಧಿಗೆ ಇಚ್ಛಿತವಾದ ಕಾಮಿತ ಸಿದ್ಧಿಗೆ ಪದಾರ್ಥವನ್ನು ಪ್ರಾಪ್ತಿ ಮಾಡಿಕೊಂಡವಳಿಗೆ ಇಚ್ಛಿತವಾದ ಕೂಟ ಓದಬೇಕು ಅದನ್ನ ಇಚ್ಛಿತವಾದ ಪದಾರ್ಥವನ್ನು ಪ್ರಾಪ್ತಿ ಮಾಡಿ ಕೊಡುವಂತವಳಿಗೆ ಅಲ್ಲಿ ತನರಿ ಅದು ಇಚ್ಛಿತವಾದ ಪದಾರ್ಥವನ್ನು ಪ್ರಾಪ್ತಿ ಮಾಡಿ ಕೊಡುವಂತವಳಿಗೆ ಅಂದ್ರೆ ಕಾಮಿತ ಸಿದ್ಧಿಗೆ. ಸರಿ. ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಗುರು ಸುಖೋತ್ಪತ್ತಿಗೆ ಕಾರಣೀಭೂತನಾದ ಪರಮಾತ್ಮನ ಶಂಭುಲಿಂಗ ಆಶ್ರಯವನ್ನು ಮಾಡಿದಂತ ಅಂದ್ರೆ ಜೀವಿಗೆ ಸ್ತ್ರೀಯಳಿಗೆ ಭಾವೆಗೆ ಅತಿ ಮನೋಹರಳಾದ ಸುರಚಿರ ಶಂಭುವಿನ ಹೆಂಡತಿಯಾದ ಪಾರ್ವತಿಗೆ ಶಾಂಭವಿಗೆ ಜಯವಾಗಲಿ ಜಯವಾಗಲಿ ಜಯ ಜಯ. ಕರಿಮುಖ ಲೋಲೆಗೆ ಗಣಪತಿಯ ಕ್ರೀಡೆಗಳಲ್ಲಿ ಆನಂದವುಳ್ಳವಳಿಗೆ. ಇಲ್ಲಿ ಮುಂದೆ ತಾತ್ಪರ್ಯ ಬರದಿಲ್ಲ ಸರ್. ಶಂಕ ಗಣಪತಿಗೆ ಕರಿಮುಖವೆಂದು ಹೆಸರು ಹೇಗೆ ಬಂತು? ಮುಂದೆ ಸಮಾಧಾನ ಹೋದ್ರಿ ಯಾರು ಓದ್ತೀರಿ? ದೇವೇಂದ್ರಪ್ಪ ಓದಾರಲ್ರಿ? ಪ್ರಯತ್ನ ಮಾಡ್ರಿ. ದೇವೇಂದ್ರ ಶಿವಪುತ್ರಪ್ಪ ಓದ್ತಾರ ನೋಡಿ. ಕರ ಅಂದ್ರ ಕೈ, ಆನೆಯ ಇದಕ್ಕೆ ಕರಿ ಎಂದು ಹೆಸರು ಪ್ರಾಪ್ತವಾಯಿತು. ಗಣಪತಿಯು ಆನೆಯ ಸೊಂಡೆಯ ಮುಖದಿಂದ ಕಂಡಿರುವ ಮೂಲಕ ಗಣಪತಿಗೆ ಕರಿಮುಖನೆಂಬ ಹೆಸರು ಬಂದಿರುತ್ತದೆ. ಕರ ಅಂದ್ರೆ ಕೈ, ಆನೆಯ ಸೊಂಡೆಯಂತೆ ಕೈಯಂತೆ ಸರ್ವ ವ್ಯವಹಾರವನ್ನು ಮಾಡುವುದರಿಂದ ಇದಕ್ಕೆ ಕರಿ ಎಂದು ಹೆಸರು ಪ್ರಾಪ್ತವಾಯಿತು. ಗಣಪತಿಯು ಆನೆಯ ಸೊಂಡೆಯ ಮುಖದಿಂದ ಗಣಪತಿಗೆ ಕರಿಮುಖನೆಂದು ಹೆಸರು ಬಂದಿರುತ್ತದೆ. ಇಂಥ ಗಣಪತಿಯ ಲೀಲೆಗಳನ್ನು ಕಂಡು ಆನಂದವನ್ನು ಹೊಂದತಕ್ಕವಳಿಗೆ ಅಂದರೆ ಪಾರ್ವತಿಗೆ ಷಣ್ಮುಖ ಗಣಪತಿ ಎಂಬ ಇಬ್ಬರು ಮಕ್ಕಳಿದ್ದರು. ಒಮ್ಮೆ ಪರಮೇಶ್ವರನಿಗೂ
ಅರ್ಜುನನಿಗೂ ಯುದ್ಧ ಹತ್ತಿದಾಗ ಗಣಪತಿಯು ತಾಯಿಯಾದ ಪಾರ್ವತಿ ಹತ್ತಿರ ಬಂದು ಅವ್ವ ನಾನು ಇದೇ ಮೇಲೆ ಹತ್ತಿಕೊಂಡು ಅರ್ಜುನನ ಸಂಗಡ ಯುದ್ಧಕ್ಕೆ ಹೋಗಲೇನು ಎಂದು ಕೇಳಿದನು. ಅಲ್ಲಿಯೇ ಸಮೀಪದಲ್ಲಿ ಕುಳಿತಿದ್ದ ಷಣ್ಮುಖನು ಅನ್ನುತ್ತಾನೆ, ಶಾಬಾಷ್, ಇವನೇ ವಾಹನ, ಇವನ ವಾಹನವೇನು, ಇವನ ಮುಖವೇನು, ಮರದಂತೆ ಕಿವಿಗಳೇನು, ಇವನ ಹೊಟ್ಟೆ ನೋಡು, ಮಗ ಇಂಥದ್ದೆಲ್ಲ ತಕೊಂಡು ಯುದ್ಧಕ್ಕೆ ಹೋಗುತ್ತಾನಂತೆ. ನಿನಗೆ ದೊಡ್ಡವರ ಮಗನೆಂದು ಪೂಜೆ ಮಾಡುತ್ತಾರಲ್ಲದೆ ಹೊರತಾಗಿ ನಿನಗೆ ಯಾರೂ ಮನೆಯ ಬಾಗಿಲಿಗೆ ಬರಗೊಡುವುದಿಲ್ಲ ಎಂದು ಆಸೆ ಮಾಡಿದರು. ಆಗ ಗಣಪತಿಯು ಅವನ ಕಣ್ಣುಗಳನ್ನು ಎಳಿಸುತ್ತಾ, ಅವ್ವ 12 ಕಣ್ಣಿನವನು ಹೇಗೆ ಬೈಯುತ್ತಾನೆ ನೋಡು ಎಂದು ಹೇಳುತ್ತಿದ್ದನಂತೆ. ಈ ಯಾವ ಗಣಪತಿ ಮತ್ತು ಷಣ್ಮುಖ ಇವರ ಲೀಲಾದಿಗಳನ್ನು ಕೇಳಿ ಕೇಳಿ ಪಾರ್ವತಿಯು ಆನಂದ ಪಡುತ್ತಿದ್ದಳು. ಉಳಿದ ಅರ್ಥಗಳು ಸ್ಪಷ್ಟವಿರುವುದರಿಂದ ತಾತ್ಪರ್ಯ ಬರೆಯುವುದನ್ನು ಬಿಟ್ಟಿರುತ್ತೇವೆ. ಆದ್ರೂ ಕೂಡ ತಾತ್ಪರ್ಯವನ್ನು ಓದ್ತಾರೆ, ಯಾರೊಬ್ರು ಓದಿ. ಆಗಲೇ ಓದಿದ್ರಲ್ಲ, ಇವ್ ಹಾಗೆ ಓದಿ. ಪಾಪಕ್ಕೆ ವೈರಿಯಾದವಳಿಗೆ ಚೆನ್ನಾಗಿ ಉಪಾಧಿ ರಹಿತಳಾದವಳಿಗೆ, ಅವಿದ್ಯಾರಹಿತಳಾದವಳಿಗೆ, ಶಿವಶರಣರಿಗೆ ಸಹಾಯಗಳಾದಂತಕ್ಕಂಥವಳಿಗೆ, ಶ್ರೇಷ್ಠವಾದ ಶಕ್ತಿಯಿಂದ ಕೂಡಿದವಳಿಗೆ, ಪವಿತ್ರವಾದ ಒಳ್ಳೆಯ ಭಕ್ತಿ ಉಳ್ಳವಳಿಗೆ, ಲಕ್ಷ್ಮಿಗೆ, ಅಧಿಷ್ಠಾನಗಳಾದ ಪಾರ್ವತಿಗೆ, ಗಣಪತಿಯ ಕ್ರೀಡೆಗಳಲ್ಲಿ ಆನಂದವುಳ್ಳವಳಿಗೆ, ಮುಗ್ಧಳಾದವಳಿಗೆ, ಪವಿತ್ರವಾದ ಅಂತಃಕರಣವುಳ್ಳವಳಿಗೆ, ಇಚ್ಛಿತವಾದ ಪದಾರ್ಥವನ್ನು ಪ್ರಾಪ್ತಿ ಮಾಡಿಕೊಡುವಂತವಳಿಗೆ, ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಮುಖೋತ್ಪತ್ತಿಗೆ ಕಾರಣೀಭೂತನಾದ ಪರಮಾತ್ಮನ ಆಶ್ರಯವನ್ನು ಮಾಡಿದಂತಹ ಸ್ತ್ರೀಯಳಿಗೆ, ಅತಿ ಮನೋಹರಳಾದ ಚಂಪುವಿನ ಹೆಂಡತಿಯಾದ ಪಾರ್ವತಿಗೆ ಜಯ ಜಯವಾಗಲಿ ಎನ್ನುವಂತ ತಾತ್ಪರ್ಯವನ್ನು ಕೂಡಿಸುವುದು. ಎಷ್ಟೋ ಟೈಮು 9:33 ಇರ್ಲಿ. ಇನ್ನು ಮುಂದಿನ ಪದ್ಯದಿಂದ ಶಕ್ತಿಯ ಮೈಯನ್ನು ಅದಕ್ಕೆ ಇದಕ್ಕೆ ಇನ್ನೊಂದ್ ಕತೆ ನೋಡಲ್ಲ ಸರ, ಕರಿಮುಖ ಆನೆ, ಅವ್ನ ಆನೆ ಮುಖ ಯಾಕೆ ಹಚ್ಚಿರಂತ ಅದೊಂದ್ ಕತೆ ಇದಕ್ಕೆ ಅನ್ವಾಗಲ್ಲ ಸರ. ಅದು ಐತಿ. ಕರಿಮುಖ ಆನೆ ಮುಖ ಯಾಕೆ ಬಂತು? ಸ್ನಾನ ಮಾಡ್ತಾನಂದ್ರಿ, ಪರಮಾತ್ಮ ಹೊರ ಹೋಗಿರ್ತಾನ, ನಾನು ಸ್ನಾನ ಆಗೋಮಟ್ಟ ನೀವ್ ಒಳಗ್ ಬಿಡ್ಬಾರಪ್ಪ ಅಂತ ಹೇಳಿರ್ತಾಳು. ಅವಾಗ ಏನಕ್ಕಂದ್ರ ಇವ್ ಪರಮೇಶ್ವರ್ ಬರ್ತಾನ. ಬಂದ್ ಕೂಡ್ಲೆ ಅವ್ ಗಣಪತಿ ಹೆಂಗ್ ಹುಟ್ಟಿರ್ತಾನಂದ್ರಿ, ಆ ಪಾರ್ವತಿ ದೇವಿಯ ಶರೀರದೊಳಗಿರುವಂತ ಮಣ್ಣಿನಿಂದ ಹುಟ್ಟಿರ್ತಾನ. ಮಣ್ಣಿಂದ ಹುಟ್ಟಿರ್ತಾನೋ. ಮತ್ತ ಅದಕ್ಕೆ ಪರಮೇಶ್ವರ್ಗೆ ತನ್ನ ಮಗ ಅನ್ನೋದು ಗುರ್ತಿರಂಗಿಲ್ಲ. ಇವ್ ಮಗನ ಕುಂತಿರ್ತಾನ, ನೀ ಯಾರು ಕೇಳ್ಕೊಳ, ನೀ ಯಾರ, ನಾ ಒಳಗೆ ಹೋಗ, ನಾ ಬಿಡಂಗಿಲ್ಲ ಅಂತ. ಕುಳ್ಳಿ ಅವಾಗ ಸಿಟ್ಟು ಬಂದ್ ಅವ್ನು ಚೆಂಡ ಹಾರಿಸ್ಬಿಡ್ತಾನ ಪರಮೇಶ್ವರ. ಅದಾದ ಅವಾಗ ಪಾರ್ವತಿ ದೇವಿ ಬಹಳ ದುಃಖ ಮಾಡ್ತಾಳ, ನನ್ನ ಮಗ ನನ್ನ ಶರೀರ ಮಣ್ಣಿನಿಂದ ಹುಟ್ಟು, ಅದಕ್ಕಾಗಿ ಮಣ್ಣಿನಿಂದ ಗಣಪತಿ ಮಾಡ್ತಾರೆ ಈಗ ಎಲ್ಲಾರು. ಅದೊಂದು ಲೋಕ ಪ್ಲಾಸ್ಟರ್ ಪ್ಯಾರಿಶಿಪ್ ಮಾಡ್ತಾರ. ನಿಜವಾಗಿ ಗಣಪತಿ ಆಗುದು ಮಣ್ಣಿನಿಂದ ಮಾಡ್ತಾರ ಸಾಮಾನ್ಯವಾಗಿ. ಓರಿಪ್ಪ ಅದೇನ ಹೇಳಿದ್ರಲ್ರಿ, ಈಶ್ವರನ ಮೇಲೆ ಯಾಕೆ ದೇವಿ ಅಂತ ಹೇಳ್ರಿ ಸ್ವಲ್ಪ. ಈಶ್ವರನ ಮೇಲೆ ದೇವಿ ಕಾಲಿಡ್ತಾಳಲ್ಲ, ಯಾಕೆ ಇಡ್ತಾಳೆ ಅಂತ. ಕಾಳಿ ಅವರು ಯಾರನ್ನ ಒಬ್ಬ ರಾಕ್ಷಸನ ಸವಾರ ಮಾಡ್ತಿರ್ತಾರ್ರಿ. ಚಂಡ ಮುಂಡ್ರು ಅದಾರು, ಇನ್ನ ಅದ್ ರಾಕ್ಷಸ ಹೆಸರು ನನ್ ಗುರ್ತಿಲ್ರಿ. ಕಾಳಿ ಕರಾಳಿ ಆಗ್ಬಿಡ್ತಾಳ, ಕಾಳಿ ರೂಪ ಆಗ್ಬಿಟ್ಟಿರ್ತಾಳ್ರಿ. ಒಟ್ಟ ಆಕೆಗೆ ಸ್ಮೃತಿ ಇರಂಗಿಲ್ಲ, ಜಗತ್ತಿನ ಭಾವ ಪರಿವಿರಂಗಿಲ್ಲ. ಅವ್ರನ್ನ ಅಷ್ಟು ವೀರಾವೇಶದಿಂದ ಹೋರಾಟ ಮಾಡಿ ಅವ್ರನ್ನ ಕೊಲೆ ಮಾಡ್ತಾರ, ಸವಾರ ಮಾಡ್ತಾರ ರಾಕ್ಷಸನ. ಅದ ಸಂದರ್ಭದೊಳಗ ಪರಮೇಶ್ವರ್ ಬರ್ತಾನ. ಅವನು ಇವತ್ತು ಕಾಸು ತಲೆ ಮೇಲೆ ಹೊಟ್ಟಿ ಮೇಲೆ ಕಾಲಿಟ್ಟ ಇದು ಮಾಡ್ತಾಳ. ಹಿಂದಾಡಿ ಗಣಪತಿ ಮಂದಿ ಶಾಂತ ಮಾಡ್ತಾನಂತ ಕತೆ ಐತ್ರಪ್ಪ. ಸಿನಿಮಾದಾಗ ನೋಡಿದ್ದವ್ರಿ, ಇದ್ರಿ ಟಿವಿ ಒಳಗ ಧಾರಾವಾಹಿ ಅಭ್ಯಾಸ ಮಾಡಿಲ್ರಿ ಗುರುಗಳ. ಅದ ಹಂಗಲ್ರಿ, ಹೆಂಗೆ ಅಂದ್ರೆ ಅದು ರಕ್ತ ಬೀಜಾಸುರನ ಏನ್ ಶುಂಭ ನಿಶುಂಭನೋ ಸಂಹಾರ ಮಾಡ್ಕೊಂಡು ಕಾಳಿ ಅವತಾರ ತಾಳ್ಕೊಂಡ್ ಬರ್ತಿರ್ತಾಳೆ. ಅವಳಿದ್ರಿಗೆ ಯಾರು ನಿಲ್ಲಕ್ಕಾಗಲ್ಲ, ಈಶ್ವರನು ಏನು ಮಾಡಕ್ಕಾಗಲ್ಲ, ಯಾರು ಕಣ್ಣೆ ಕಾಣಿಸ್ತಾ ಇರಲ್ಲ ಅವಳಿಗೆ. ಹಂಗೆ ನುಗ್ತಾ ಇರ್ತಾಳೆ. ಆ ನುಗ್ತಾ ಇರ್ಬೇಕಾದ್ರೆ ಶಾಂತಳನ್ನಾಗಿ ಮಾಡ್ಲಿಕ್ಕೆ
ಏನ್ ಮಾಡ್ತಾನೆ ಇವನು ಈಶ್ವರ ಹೋಗಿ ಅಡ್ಡ ಮಲಿಕ್ಕೆ ಅಂತಾನೆ. ಅವಳು ಆ ಈಶ್ವರನ ಮೇಲೆ ಪಾದ ಇಡ್ತಾಳೆ. ಪಾದ ಇಟ್ಟಾಗ ಏನಾಗ್ಬಿಡ್ತಂತೆ, ಅವಳಿಗೆ ಉತ್ತರ ಸಂಮೋಹನ ಆಗಿ ನಾಚಿಗೆ ಬಂದು ಆ ಒಂದು ಕಾಳಿ ಅವತಾರ ತಾಳಿ ಶಾಂತ ಸ್ವರೂಪಳಾಗಿ ತಾಯಿ ಸ್ವರೂಪಳಾಗ್ತಾರೆ. ಇದೇ ಕರೆಕ್ಟ್ ರೀ. ಇದು ಕೂಡ ನಾನು ಓದೇನ್ರಿ, ನೋಡೀನ್ರಿ, ಟಿವಿ ಕೂಡ ತೋರ್ಸ್ಯಾರ. ಇದು ದೇವಿ ಪುರಾಣದಾಗನು ಬರ್ತದ್ರಿಪ್ಪ, ದೇವಿ ಪುರಾಣದಾಗನು ಬರ್ತದ್ರಿ. ಈ ಗಣಪತಿ ಮುಗಿಸ್ಲಪ್ಪ, ಗಣಪತಿ ಕೈತೋಸ ಮುಗಿಸ್ಬಿಟ್ಟಂದ್ರಲ್ಲ. ಹೇಳ್ರಿ. ಯಾಕಂದ್ರೆ ಕತ್ತಿಗಳು ಬಾಳ ಅನುಕೂಲ, ಮತ್ತೆ ನೆನಪಕ್ಕವ, ಈ ಮೂಲ ಕತ್ತಿ ಉಳಿತೈತಿ. ಏನಕಂದ್ರೆ ಪಾರ್ವತಿ ದೇವಿ ಬಾಳ ಅಲಾಪ ಮಾಡ್ತಾಳ. ಅಲಾಪ ಮಾಡಿದಾಗ ಪರಮೇಶ್ವರ್ ಏನ್ ಮಾಡ್ತಾನು, ಹಿಂಗ ಉತ್ತರ ದಿಕ್ಕಿ ಹೋರ್ಪ ಹೋರಿ, ಉತ್ತರ ದಿಕ್ಕಿಗೆ ತಲೆ ಮಾಡಿ ಯಾರು ಮಾಡ್ಕೊಂಡಿರ್ತಾರ ಅಂತ ಹೇಳ್ತಾನ. ಅವಾಗ ಒಂದು ಆಣಿ ಮಲಗಿರ್ತದೆ, ಉತ್ತರ ದಿಕ್ಕಿ ತಲೆ ಮಾಡಿ ಆಣಿ ಮಲಗಿರ್ತತಿ. ಅವಾಗ ಚೆಂಡ ಕಟ್ಕೊಂಡ್ ಬರ್ತಾರ ಅವರು ಗಣಗಳು. ಚೆಂಡ ಕಟ್ಕೊಂಡ್ ಬಂದಾಗ ಅದು ಆ ಚೆಂಡನ್ನ ಹಚ್ಚಿ ಅವಂಗ ಜೀವದಾನ ಪರಮೇಶ್ವರ್ ಮಾಡ್ತಾರ. ಅದಕ್ಕೆ ಕರಿಮುಖ ಅಂತ ಕರೆದಾರ ಅಂತ ಮತ್ತೊಂದು ಕಥೆ. ಧನ್ಯವಾದಗಳು ಗುರುಗಳ. ನಾಳಿನ ದಿವಸ 9ನೇ ಪದ್ಯ ನೋಡೋದಂತ. ಇವತ್ತು ಮಂಗಳ.